ಬಂದಿದ್ದಾರೆ, ಅವ್ರಿಗೂ ಸಹ ನಾನು ಗೋಶಾಲೆ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ತಾಲೂಕು ಅಧ್ಯಕ್ಷರಾದ ಆನಂದ್ ಅವರು ಬಂದಿದ್ದಾರೆ, ಅವ್ರಿಗೂ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹಿರಿಯ ಪತ್ರಕರ್ತರಾದಂಥ ನಮಗೆಲ್ಲ ಮಾರ್ಗದರ್ಶಕರಾದ ನಂಜುಂಡಪ್ಪ ಬಂದಿದ್ದಾರೆ, ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅರಸೀಕೆರೆ ನಗರಸಭೆ ಪೌರಾಯುಕ್ತರಾದಂಥ ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ, ಅವ್ರಿಗೂ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಿರಿಯ ಪತ್ರಕರ್ತರಾದಂಥ ನಮಗೆಲ್ಲ ಮಾರ್ಗದರ್ಶಕರಾದ ಶಿವಲಿಂಗಪ್ಪ ಅವರು ಬಂದಿದ್ದಾರೆ, ಅವ್ರಿಗೂ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈಗ ಗೋಶಾಲೆ ವತಿಯಿಂದ ಪಾರಸ್ ಅವರು ಮತ್ತು ಎಲ್ಲರೂ ಸೇರಿ ಏನು ಬಂದಿರ್ತಕ್ಕಂಥ ಅಧ್ಯಕ್ಷಗಳಿಗೆ ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ. ನೆನಪಿನ ಕಾಣಿಕೆ ಅಷ್ಟೇ ಕೊಡಲಿಲ್ಲ, ನಾವೇ ಸನ್ಮಾನ ನಮ್ಮ ಈಗ ರಾಜ್ಯಾಧ್ಯಕ್ಷರಿಗೆ ಗೋಶಾಲೆ ಅಧ್ಯಕ್ಷರಾದ ಜಯರಾಮ್ ಅವರು ಸ್ವಾಗತ ಮಾಡ್ತಾರೆ. ಸರಂಗೆ ಸೈಡಿಗೆ ಬನ್ನಿ, ಇನ್ನೊಂದು ಸ್ವಲ್ಪ ಸೈಡಿಗೆ ಬನ್ನಿ ಸರ್ಗೆ, ಇನ್ನೊಂದು ಸ್ವಲ್ಪ ಇಲ್ಲಿ ಅವ್ರು ಬನ್ನಿ ಸರ್, ಈ ಕಡೆ ಸರ್, ಈ ಕಡೆ ಬನ್ನಿ ನೋಡಿ ಸರ್, ಸರಿ ನೋಡಿ ಸರ್. ತಾಲೂಕು ಅಧ್ಯಕ್ಷರಾದ ಆನಂದ್ ಅವರಿಗೆ ಗೌರವ ಸಮರ್ಪಣೆ. ಇರಲಿ ಬಿಡ, ಇರಲಿ ಕೃಷ್ಣಮೂರ್ತಿ ಸರ್ ಅವರಿಗೆ ಗೌರವ ಸಮರ್ಪಣೆ. ಹಾಗೆ ನೋಡಿ ಸರ್. ಹಾಗೆ ರಸ್ತೆಯಲ್ಲಿ ಅಪಘಾತಕ್ಕೀಡಾದ ಗೋವುಗಳು, ಹಾಗೆ ಪೊಲೀಸರು ಕಸಾಯಿಖಾನೆಯಿಂದ ಸಂರಕ್ಷಿಸಿದಂತಹ ಗೋವುಗಳನ್ನು ನಾವು 14 ಬೇಗ ಬೇಗ ಗಮದನೆ ತೋಂತನ ತನದರ ನತದರೆ ದನಿ ತೋಂತನ ನತನದರ ನತದರೆ ದನಿ ತೋಂತನ ನತನದರ ನತದರೆ ದನಿ ತದರೆ ತದಾನಿ ತದರೆ ದಾನಿ ತೋಂತನ ನತನದರ ನತದರೆ ದನಿ ತೋಂತನ ನತನದರ ನತದರೆ ಯಲೆಮು ಯಲೆಯಲ ಯಲಾಲಯ ಲೆಮು ಯಲೆಯಲ ಯಲಾಲಲ ತನದರ ನಾತನದರ ನತದಾನಿ ತಗಡ ತಿರುಗಡ ತಗಡ ದಾಂದ ಕಾಂದ ಕಾಂದ ತೋಂತನ ನತನದರ ನತದರೆ ದನಿ ತೋಂತನ ನತನದರ ದನಿ ಗಮ 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 ಗಮ
ಶುಗರ್ ಚಟ್ನಿ. ಚಂದದ ಗುಡಿ ಕಾಪಾಡುವ ನುಡಿ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಗಂಧದ ಗುಡಿ ಗಂಧದ ಗುಡಿ ಗಂಧದ ಗುಡಿ ಗಂಧದ ಗುಡಿ ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಹಿಡಿದು ಹರಿಯು ಬರದಿಯ ಪ್ಯಾರ ಮೇರಾ ದೀವಾನ ಭೂಲ್ ಕೋಯಿ ಹಮ್ಸೆ ನಾ ಹೋ ಜಾಯೇ ವಿಜಯ್ ಕುಮಾರ್ सारा जहां है लक्ष्मी मस्त समा है आज नशे में सारा जहां भूल कोई हमसे ना हो जाए ಕರ್ನಾಟಕ ಕಾರ್ಯಕ್ರಮದ ಒಂದು ಭರತನಾಟ್ಯ ಜೋರಿಗೆ ಒಂದು ಚಪ್ಪಲಿಂದ ಒಂದು ವಿವರಿಸೋಣ ಅಂತ ಕೇಳ್ಕೊಳ್ತಾರೆ. ಶಿವಲಿಂಗಯ್ಯವರು ಹಾಗೂ ಗೃಹ ಮಂಡಳಿ ಅಧ್ಯಕ್ಷರಾದಂತಹ ಶಾಸಕರಾದ ಸನ್ಮಾನ್ಯ ಶ್ರೀಗೌಡರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಎಸ್ ಜಾನಕಿರಾಮನವರ ಇವತ್ತು ವಿಧಿವಶರಾಗಿದ್ದಾರೆ. ಸುಮಾರು 6 ದಶಕಗಳ ಕಾಲ ವೃತ್ತಿ ಜೀವನದಲ್ಲಿ ಹಾಡುಗಳನ್ನು ಹಾಡಿ 12 ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿರುವ ಜಾನಕಮ್ಮನವರಿಗೆ ನಾವು 2 ನಿಮಿಷ ಮೌನ ಆಚರಿಸಬೇಕು ಅಂತ ಕೇಳ್ಕೊಳ್ತೇವೆ. ದಯಮಾಡಿ ಎಲ್ಲ ಗೌರವಿಸೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ನಿಮ್ಮೆಲ್ಲರನ್ನು ಸ್ವಾಗತಿಸಲು ಬರ್ತಾ ಇದ್ದಾರೆ ಹಾಸನ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿಗಳಾದಂಥ ಶ್ರೀಯುತ KG ಯೋಗೀಶ್ವರ್. ಅರಸೀಕೆರೆಯಿಂದ ಹೆಸರು ಪಡೆದಿರುವಂಥ ಈ ಊರು ಕಲ್ಪತರ ನಾಡು ಅಂತಲೂ ಕೂಡ ಖ್ಯಾತಿಯನ್ನು ಪಡೆದಿದೆ. ಧಾರ್ಮಿಕ ಕ್ರೀಡೆ ಶ್ರೀಯುತ ಕೃಷ್ಣಮೂರ್ತಿ ಸರ್ಗೆ ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ನೀಡುತ್ತೇನೆ. ಶಿಕ್ಷಣ ಸಂಸ್ಥೆ ಅರಸೀಕೆರೆ ಇದರ ಅಧ್ಯಕ್ಷರು ಆದಂಥ ಶ್ರೀಯುತ R. ಅನಂತಕುಮಾರ್ ಸರ್ ಅವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಯುತ M. ಸಮೀರುಲ್ಲಾ ಅವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮೆಲ್ಲರ ಪ್ರೀತಿಯ ಅಧ್ಯಕ್ಷರಾದ ಶ್ರೀಯುತ JR ಕೆಂಚೇಗೌಡ ಸರ್ಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಪತ್ರಿಕಾ ಸಮ್ಮೇಳನ ಇವತ್ತು ಇಲ್ಲಿ ಆಯೋಜನೆಗೊಳ್ಳೋದಕ್ಕೆ ಪ್ರಮುಖ ಕಾರಣರು ಮತ್ತು ಆತಿಥ್ಯವನ್ನು ವಹಿಸಿರುವಂತಹ ಅರಸೀಕೆರೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀಯುತ T. ಆನಂದ್ ಅವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತವನ್ನು ಕೋರುತ್ತೇನೆ. ತಾಲೂಕಿನ ಉಸ್ತುವಾರಿಗಳು ಹಾಸನ ಜಿಲ್ಲಾ ಪತ್ರಕರ್ತರ
ಶ್ರೀಯುತ ಸಿ ಪ್ರಕಾಶ್ ಅವರಿಗೆ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಸರ್ ಸೈಡಿಂದ ಹಲೋ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ನಮ್ಮ ಪ್ರಾಸ್ತಾವಿಕ ನುಡಿಯನ್ನು ನಮ್ಮ ತಾಲೂಕಿನ ಅಧ್ಯಕ್ಷರಾದಂಥ ಟಿ ಆನಂದ್ ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಜಿಲ್ಲಾ ಪತ್ರಕರ್ತರ ದಿನಾಚರಣೆ ಮತ್ತು ಸಮ್ಮೇಳನವನ್ನು ಆಯೋಜಿಸ್ತಾ ಇದೆ. ವಿಶೇಷ ಏನಪ್ಪ ಅಂದರೆ ಕಳೆದ 2 ವರ್ಷಗಳ ಹಿಂದೆ ಜಿಲ್ಲಾ ಸಮ್ಮೇಳನ ಅತ್ತಿಗೆರೆಯಲ್ಲಿತ್ತು. ಮತ್ತು ಈ ಒಂದು ಸಮ್ಮೇಳನವನ್ನು ಅತ್ತಿಗೆರೆಯಲ್ಲಿ ಮಾಡಲು ಅನುವು ಮಾಡಿಕೊಂಡಂಥ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಕೆಂಚೇಗೌಡರಿಗೆ, ರಾಜ್ಯ ಸಂಘದ ಉಪಾಧ್ಯಕ್ಷರಾದ HP ಮದನಗೌಡರಿಗೆ ಹಾಗೂ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳಿಗೂ ಸಹ ನಮ್ಮ ಹುಡುಗರಿಗೆ ಧನ್ಯವಾದಗಳನ್ನ ತಾಲೂಕು ಕಾರ್ಯದಿಂದ ಪತ್ರಕರ್ತರ ಸಂಘದ ಪರವಾಗಿ ಸಲ್ಲಿಸಲು ಇಷ್ಟಪಡ್ತೇನೆ. ಈ ಒಂದು ಸಮಾರಂಭಕ್ಕೆ ಉದ್ಘಾಟನಾ ಸಮಾರಂಭಕ್ಕೆ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಬೇಕು ಅಂತ ನಮ್ಮ ಹಾಸನ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶಂಭುನಾಥ ಸ್ವಾಮಿಯವರನ್ನು ನಾವು ಕೇಳ್ಕೊಂಡಾಗ ನಮ್ಮ ಭಕ್ತಿಪೂರ್ವಕ ಮದುವೆಗೆ ಹೋಗುವುದು ಇವತ್ತು ಈ ಒಂದು ಸಮಾರಂಭದ ಸಾನ್ನಿಧ್ಯ ವಹಿಸಿರುವಂತಹ ಶಂಭುನಾಥ ಸ್ವಾಮಿಯವರ ಪಾದಗಳಿಗೆ ಪರಮಟ್ಟು ನಾವು ವೇದಿಕೆಯಲ್ಲಿ ಆಸನರಾಗಿರುವ ಈ ಒಂದು ಕಾರ್ಯಕ್ರಮದ ಪ್ರಮುಖ ಪ್ರೋತ್ಸಾಹಕರಾಗಿರುವ ಎಲ್ಲರಿಗಿಂತ ಹೆಚ್ಚಾಗಿ ಏನು ಪತ್ರಕರ್ತರ ದರ್ಶಕಗಳ ಕೆಲಸ ಆಗಿದ್ದಂಥ ಅತಿಥಿಗಳು ಭವನ ನಿರ್ಮಾಣ ಆಗಬೇಕು ಅನ್ನೋದಕ್ಕೆ ಏನು ನಮ್ಮ ಶಾಸಕರು ವಿಶೇಷ ಆಸಕ್ತಿ ವಹಿಸಿ ಅವರಿಗೆ ನಮ್ಮ ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷರಾದ ಸಂಯೋಜನೆಯೂ ಸಹ ನಮಗೆ ಒಂದು ಭವನ ನಿರ್ಮಾಣ ಆಗಬೇಕು ಅಂತ ಅವರಿಗೂ ಆಸೆ ಆಗಿದೆ. ಅದರಲ್ಲೂ ಶಾಸಕ ಶಿವಲಿಂಗೇಗೌಡರು ಒಂದು ಜಾಗ ನಮಗೆ ನಿವೇಶನ ಅವರ ಸ್ವಂತ ಬಂದಿಲ್ಲ, ನಿವೇಶನವನ್ನು ಈಗಾಗಲೇ ನಮಗೆ ಮಂಜೂರು ಮಾಡುತ್ತಿದ್ದಾರೆ. ಆ ನಿವೇಶನ ನಾವು ನಗರಸಭೆಗೆ ಮಂಜೂರಾಗಲು ಶ್ರಮಿಸಿದ ಎಲ್ಲ ಪದಾಧಿಕಾರಿಗಳಿಗೆ ನಿಕಟಪೂರ್ವ ಅಧ್ಯಕ್ಷರಾದ ಮಂಜೂರು ಆದಷ್ಟು ಖುಷಿ ಮಾಡಿಕೊಂಡಿದ್ದೀವಿ. ಈ ಒಂದು ಶಂಕುಸ್ಥಾಪನಾ ಸಮಾರಂಭಕ್ಕೆ ಬೆಳಗ್ಗೆ ನೆರವೇರಿದ ಶಾಸಕರ ಸ್ವಾಗತ ಗಮನಿಸುತ್ತಾ ಅವತ್ತು ಶಂಕುಸ್ಥಾಪನಾ ಸಮಾರಂಭವನ್ನು ಯಾರೇ ಆಗಿದ್ದು ಇವತ್ತು ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಅಂತ ಶಾಸಕ ಶಿವಲಿಂಗೇಗೌಡರು ಸಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತು ಅನಂತ ಸಮೂಹ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ನಮ್ಮ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಅದಕ್ಕೆ ಅದೊಂದು ವಿಶೇಷವಾಗಿ ನನಗೆ ಮಾರ್ಗದರ್ಶನದಿಂದ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವಾಗಿರುವಂಥ ಅನಂತಕುಮಾರ್ ಅವರೇ, ತಾಲೂಕು ದಂಡಾಧಿಕಾರಿಗಳಾದಂಥ ಸಂತೋಷ್ ಅವರೇ, ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷರು ನಮ್ಮ ಮಾರ್ಗದರ್ಶಕರಾಗಿರುತ್ತಾರೆ ಶಂಭುನಾಥ ಅವರಿಗೆ, ಮದನಗೌಡರಿಗೆ ಸಮಾರಂಭದಲ್ಲಿ ಮದನಗೌಡರು ಹೆಸರಿಗೆ ಜಿಲ್ಲಾಧ್ಯಕ್ಷ ಕೆಂಚೇಗೌಡರು ಅವರ ನೇತೃತ್ವದಲ್ಲಿ 2 ಕಾರ್ಯಕ್ರಮಗಳು ನಡೀತದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವೇದಿಕೆ ಹಂಚಿಕೊಂಡಿರುವಂಥ ವ್ಯಕ್ತಿಗಳು ಸ್ನೇಹಿತ ಹಾಗೂ ನಗರಸಭೆಯ ನಿಕಟಪೂರ್ವ ಸದಸ್ಯರ ದರ್ಶನಗಳು ಹಾಗೂ ನೆರೆದಿರುವಂಥ ಜಿಲ್ಲೆಯಿಂದ ಆಗಮಿಸುವ ಎಲ್ಲ ತಾಲೂಕುಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಎಲ್ಲ ನನ್ನ ಮುಖ್ಯಮಂತ್ರಿಗಳು ಜಿಲ್ಲೆಯ ಸಮಗ್ರ ಪತ್ರಕರ್ತರು ಮತ್ತು ಅವರ ಕುಟುಂಬದ ಬಗ್ಗೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಹಾಗೂ ರೈತರು ತುಂಬ ಜಿಲ್ಲೆಯ ಶುಭಾಶಯಗಳ ಕೋರ್ತಾ ನಮ್ಮ ಸಂಜೆ ತನಕ ನಾವೆಲ್ಲ ಉದ್ಯೋಗ ಅವಕಾಶ ನಮ್ಮದಾಗಿದೆ, ಅದು ಸಂತಸವಾಗಿದೆ ಅಂತ ಆಶಿಸ್ತೇನೆ. ವಾಸ್ತವಿಕವಾಗಿ ಮಾತಾಡಬೇಕು ಅಂದರೆ ಒಂದು ನಾವು ಈಗಾಗಲೇ ಕಳೆದ 2 ದಶಕಗಳ ಬಳಿಕ ಅತ್ತಿಗೆರೆಯಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ನನ್ನೊಟ್ಟಿಗೆ ಕೈ ಜೋಡಿಸಿದ ನನ್ನ ಸಂಘದ ಎಲ್ಲ ಪದಾಧಿಕಾರಿಗಳು, ಉಪಾಧ್ಯಕ್ಷರು, ಕಾರ್ಯದರ್ಶಿ ವೈದ್ಯರು ಹಾಗೂ ಉಪಾಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರ ಸೋಮಣ್ಣ, ಮಾಜಿ ಸಂಘದ ನಮ್ಮ ಅಧ್ಯಕ್ಷರಾದ ರಾಮಚಂದ್ರವರು, ಮಹಾರಾಷ್ಟ್ರವರು ಎಲ್ಲರೂ ಮಾಜಿ ಅಧ್ಯಕ್ಷರುಗಳ ಸಂಘದ
ಇಷ್ಟೊಂದು ಶಾಸಕರ ಹೆಸರಲ್ಲಿ ನಾವೆಲ್ಲ ಕೆಲಸ ಮಾಡಿರ್ತೀವಿ. ಆದರೆ ಭವನ ನಿರ್ಮಾಣ ಕಾಮಗಾರಿ ಹಾಗೆ ಇರಬೇಕು. ಆದರೂ ಕೆಲವಾರು ಒಂದು ಉತ್ತಮವಾದ ಭವನ ನಿರ್ಮಾಣ ಕಾಮಗಾರಿ ಲಕ್ಷ್ಮೀಕೆರೆಯಲ್ಲಿ ಕೊಟ್ಟಗಂಗರ ಭವನ ನಿರ್ಮಾಣ ಆಗಿದೆ. ಈಗ ಕೇವಲ 6 ರಿಂದ 8 ತಿಂಗಳಲ್ಲಿ ಭವನ ನಿರ್ಮಾಣವನ್ನು ಮಾಡಿಕೊಡ್ತೀವಿ ಅಂತ ಉದ್ಯೋಗಗಳು ಅಧ್ಯಕ್ಷರು ಭರವಸೆ ಶಾಸಕರು ಸಹ ನಿಟ್ಟಿನಲ್ಲಿ ಅವರಿಗೆ ಬೆಂಬಲಿಸಿದ ಕಾರ್ಯಕ್ರಮ ಭವನ ನಿರ್ಮಾಣ ಮತ್ತೊಮ್ಮೆ ನಾವೆಲ್ಲರೂ ಅವಕಾಶ ಬರುತ್ತೆ. ಶಕ್ತಿ ಅಚ್ಚುಕಟ್ಟಾಗಿ ಸಮ್ಮೇಳನವನ್ನು ನಡೆಸಿಕೊಡಬೇಕು. ಆನಂದವರಿಗೆ ಧನ್ಯವಾದಗಳು. ಹಾಗೆ ಸ್ವಾಗತ ಮಾಡಿದಂಥ ಕೆ.ಜಿ. ಸುರೇಶ್ ಅವರಿಗೆ ಪುಷ್ಪಾಂಜಲಿ ಸ್ವೀಕರಿಸಬೇಕಂತ ಕೇಳ್ತಾರೆ. ಈಗ ಉದ್ಘಾಟನೆ ವೇದಿಕೆ ಮೇಲಿರುವ ಗಣ್ಯರು ಬಹುದಿನದ ಪತ್ರಕರ್ತರ ಬೇಡಿಕೆಯನ್ನು ಅಂದರೆ ಪತ್ರಕರ್ತರ ಬೇಡಿಕೆ ಇದ್ದು ಅವ್ರು ಯಾವತ್ತು ಮಾಡ್ಕೊಡ್ತೀವಿ ಅಂತ ಹೇಳಿರಲಿಲ್ಲ. ನಾವೇ ಹೋಗಿ ಒಟ್ಟಾಗಿ ಕೆಲವರು ಪ್ರಯತ್ನ ಮಾಡಿರಲಿಲ್ಲ. ಇವತ್ತು ಆ ಪ್ರಯತ್ನವನ್ನು ಅರಸೀಕೆರೆ ತಾಲೂಕು ಪತ್ರಕರ್ತರು ಮಾಡುವ ಮೂಲಕ ಪತ್ರಿಕೆ ಮಾಧ್ಯಮದವರು ಇವತ್ತು ಎಷ್ಟು ನಿಮ್ಮ ಒಂದು ಕಾಳಜಿಯಿಂದ ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಸನ ಹಾಗೂ ಅರಸೀಕೆರೆ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜನೆ ಮಾಡಿದಂಥ ಈ ಪವಿತ್ರ ಪತ್ರಿಕಾ ದಿನಾಚರಣೆ ಇವತ್ತು ಅದರಲ್ಲೂ ವಿಶೇಷವಾಗಿ ನಮ್ಮ ಕಸ್ತೂರ್ಬಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್ನಲ್ಲಿ ಆಯೋಜನೆಯಾಗಿದ್ದು ನಾನು ಟ್ರಸ್ಟಿಯಾಗಿ ಇಲ್ಲಿ ತುಂಬ ಸಂತೋಷ ಹಾಗೂ ಹೆಮ್ಮೆಯನ್ನು ನಾನು ಪಡಬೇಕಾಗಿದೆ. ನಾನು ಈ ಒಂದು ಜಾಗವನ್ನು ಇಡೀ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ದೇಶದ ಮಟ್ಟದಲ್ಲಿ ಪ್ರಚಾರ ಮಾಡಿದಂಥ ನಿಮ್ಮ ಪತ್ರಿಕಾ ಎಲ್ಲ ಸದಸ್ಯರಿಗೆ ಹಾಗೂ ಟಿವಿ ಮಾಧ್ಯಮದ ಎಲ್ಲ ಸದಸ್ಯರಿಗೆ ಮೊದಲು ನಾನು ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಂದುವರಿಸ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೂಜ್ಯ ಶ್ರೀ 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 ಸೋಮನಾಥ ಮಹಾಸ್ವಾಮೀಜಿಯವರು ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರ ಚರಣಕಮಲಗಳಿಗೆ ನಾನು ನಮಸ್ಕಾರವನ್ನು ಮಾಡುತ್ತಾ, ಅದೇ ರೀತಿ ಅರಸೀಕೆರೆ ತಾಲೂಕು ಅಭಿವೃದ್ಧಿ ಅಧಿಕಾರಿಗಳಿಗೆ ಎಂದು ಎಲ್ಲ ಪತ್ರಿಕಾ ಸಮೂಹದ ಕುಟುಂಬಸ್ಥರೇ ಈ ಒಂದು ಪತ್ರಿಕೆ ನಾನು ಸರಿಸುಮಾರು ಒಂದು 50-60 ವರ್ಷಗಳಿಂದ ಪ್ರತಿದಿನ ನಾನು ಮಿನಿಮಮ್ 2 ರಿಂದ 3 ಪತ್ರಿಕೆ ಓದಿದ್ರೆ ಮಾತ್ರ ನನಗೆ ಸಮಾಧಾನ, ಇಲ್ಲ ಅಂದರೆ ಖಂಡಿತ ನನಗೆ ಸಮಾಧಾನ ಆಗೋದಿಲ್ಲ. ನನ್ನ ಶಾಲೆಯಲ್ಲಿ ಸರಿಸುಮಾರು 675 ಪೇಪರು ಸಬ್ಮಿಟ್ ಆಗಿದೆ. ಯಾಕೆ ಈ ಮಾತಿನ ಸಂದರ್ಭದಲ್ಲಿ ಹೇಳ್ತೀನಿ ಅಂತ ಹೇಳಿದ್ರೆ, ಇವತ್ತು ಪತ್ರಿಕೆ ನಿಜವಾದ ಸತ್ಯವನ್ನು ಹೇಳುವಂಥದ್ದು ಪತ್ರಿಕೆ ಮಾತ್ರ. ಇವತ್ತು ಸಾಕಷ್ಟು ಮಾಧ್ಯಮಗಳು ನಮ್ಮನ್ನ ಬೇರೆ ಬೇರೆ ಆಂಗಲಿಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಪ್ರಿಂಟ್ ಮಾಧ್ಯಮ ಮಾತ್ರ ಸತ್ಯವಾದ ಪತ್ರಿಕೆಯನ್ನು ನಾವು ಮನೆಗೆ ಕಳಿಸ್ಕೊಡೋ ವ್ಯವಸ್ಥೆಗಳನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಯಾಕೆ ಈ ಮಾತು ಹೇಳಿದ್ದೀನಿ ಹೇಳಿದ್ರೆ, ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ. ಪತ್ರಿಕಾ ಮಾಧ್ಯಮ ನಾನು ಒಂದು ಕಾಲದಲ್ಲಿ ನಾನು ಚಿಕ್ಕ ವಯಸ್ಸಿದ್ದಾಗ ಪತ್ರಿಕೆ ಏಕಾಏಕಿ ₹1 ರೇಟ್ ಆಗೋಗಿತ್ತು. ಆ ₹1 ರೇಟ್ ಆದಾಗ ಅಲ್ಲಿ ಒಂದು ಏನಪ್ಪ ₹1 ರೇಟ್ ಈಗಲೇ ಆಗೋದಲ್ಲ, ಈಗ ನನ್ನ ಮಕ್ಕಳಿಗಾಗಿ
ರೂಪ ಆಗುತ್ತಾ ಅನ್ನೋ ಒಂದು ಆಲೋಚನೆ ಅವತ್ತೇ ನನಗೆ ಬಂದಿತ್ತು. ಆದರೆ ಇವತ್ತು ಈ ಪತ್ರಿಕಾ ಮಾಧ್ಯಮ ತುಂಬ ಅಡ್ವಾನ್ಸ್ ಆಗಿ ಮತ್ತು ಪ್ರತಿಯೊಬ್ಬ ಜನರಿಗೆ ಪತ್ರಿಕೆ ತಲುಪಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಕೈ ಎಷ್ಟೋ ಕರೆಯಲ್ಲಿ ಇವತ್ತು ಪತ್ರಿಕೆಗಳು ಇವತ್ತು ದೊರೀತಾ ಇದ್ದಾವೆ. ನಿಜವಾಗ್ಲೂ ಸಂತೋಷ ಪಡುವಂಥ ವಿಚಾರ ಸಂದರ್ಭದಲ್ಲಿ ಹೇಳ್ತಾ, ಈ ಪತ್ರಿಕೆ ಎಷ್ಟು ಎತ್ತರಕ್ಕೆ ಬೆಳೆಯುತ್ತೋ ಅಷ್ಟು ದೇಶ ಸುಭಿಕ್ಷವಾಗಿರುತ್ತೆ, ದೃಢವಾಗಿರುತ್ತೆ ಮತ್ತು ಗಟ್ಟಿಯಾಗಿ ನಿಲ್ಲುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಕೆಲವು ವ್ಯಕ್ತಿಗಳ ವಿರುದ್ಧ ಕೆಲವು ಪತ್ರಿಕೆಗಳಲ್ಲಿ ಬಂದಾಗ ಬಹಳ ಮನಸ್ಸು ಹೋಗುತ್ತೆ. ಈಗ ಆ ವ್ಯಕ್ತಿ ಇವತ್ತು ವರ್ಷಕ್ಕೆ ಒಂದು 5 ಸಲ MLA ಆಗಿರ್ತಾರೆ, 4 ಸಲ MLA, 5 ಸಲ MLA ಆಗಿರ್ತಾರೆ, ನಾವು ಆಶಿಸ್ತೀವಿ. ಆದರೆ ಆ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ, ಪತ್ರಿಕಾ ಧರ್ಮವನ್ನು ಉಳಿಸಿಕೊಂಡು ಬಂದಿದ್ದಾರೆ. ಅರಸೀಕೆರೆ ತಾಲೂಕಿನ ಗಣಕಟ್ಟೆ ಹೋಬಳಿಯ ಸಾತಿಗೆರೆ ಗ್ರಾಮದ ನಂಜುಂಡಪ್ಪನವರಿಗೆ ಅರಸೀಕೆರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ, ಹಾಸನ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸನ್ಮಾನವನ್ನು ಮಾಡುವುದರ ಮೂಲಕ. ಸರ್ ಶ್ರೀಯುತ ನಂಜುಂಡಪ್ಪನವರಿಗೆ ಕೇವಲ ಒಂದು ನಮ್ಮ ಚಪ್ಪಾಳೆ ಮೂಲಕವನ್ನು ಗೌರವಿಸೋಣ. ಶ್ರೀಮತಿ ಜಾಂಬವಿ ಮಂಜುನಾಥ್ ಅವರ ಸುಪುತ್ರಿ ಪುನರ್ವಿ ಎಂ ಗೌಡ ಇವರಿಗೆ ಒಂದು ಭರತನಾಟ್ಯ ಹಾಗೆ ನಮ್ಮ ನಿಮ್ಮೆಲ್ಲರನ್ನು ಉದ್ದೇಶಿಸಿ ನಮ್ಮ ಹಾಸನ ಜಿಲ್ಲೆಯ ಹೈಟೆಕ್ ಅಧ್ಯಕ್ಷರಾದ ಕೆಂಚೇಗೌಡರು ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅದಾದ ನಂತರ ಸ್ವಾಮೀಜಿಯವರು ತೆರೆಯುವ ಮೂಲಕ 10 ರಿಂದ 12 ಸಾವಿರ ಮಕ್ಕಳಿಗೆ
ಶಿಕ್ಷಣದ ವ್ಯವಸ್ಥೆಯನ್ನು ಕಲ್ಪಿಸತಕ್ಕಂಥದ್ದು ನಮ್ಮ ಜಿಲ್ಲೆಯ ಸೌಭಾಗ್ಯ. ಹಾಗಾಗಿ ನಮ್ಮೆಲ್ಲ ಪತ್ರಕರ್ತರ ಸಮೂಹದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಪ್ರತಿ ತಾಲೂಕಿನಿಂದ ಬಂದಿರುವಂತಹ ಎಲ್ಲ ಪತ್ರಿಕಾ ಸಂಘಟನೆ, ಅವರ ಜೊತೆಯಲ್ಲಿ ಬಂದಿರುವಂತಹ ಎಲ್ಲ ಕುಟುಂಬಸ್ಥರೇ, ಅರಸೀಕೆರೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ಈ ತಾಲೂಕಿನ ಅಧ್ಯಕ್ಷರಾದಂತಹ ಆನಂದ್ ಅವರು, ಉಪಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು, ಖಜಾಂಚಿ ಕಾರ್ಯದರ್ಶಿಗಳು ಮತ್ತು ತಾಲೂಕಿನ ಎಲ್ಲ ನಾಮನಿರ್ದೇಶಕರಾದಂಥ ಎಲ್ಲ ಪತ್ರಿಕಾ ಸಂಘಟನೆ, ಎಲ್ಲ ಆತ್ಮಬಂಧುಗಳೇ, ಇಲ್ಲಿರುವಂಥೆಲ್ಲ ಶ್ರೀಮಠದ ಸದ್ಭಕ್ತರು, ಈಗಾಗಲೇ ಮದನಗೌಡರು, ಕೆಂಪೇಗೌಡರು ಆದಿಯಾಗಿ ನಮ್ಮ ಶಾಸಕರು ಎಲ್ಲರನ್ನೂ ಉದ್ದೇಶಿಸಿ ಕೆಲವು ಮಾತುಗಳನ್ನ ಆಡಿದ್ದಾರೆ. ಅನಂತ್ ಕುಮಾರ್ ಕೂಡ ಕೆಲವು ಮಾತುಗಳನ್ನು ಮುಂದೆ ಹಂಚಿಕೊಂಡಿದ್ದಾರೆ ಬಹಳ ಪ್ರೀತಿಯಿಂದ. ತುಂಬ ಸಮಯ ಆಗಿದೆ, ಕಾರ್ಯಕ್ರಮ 10:30ಗೆ ಪ್ರಾರಂಭ ಆಗ್ತಿತ್ತು. ಆನಂದ್ ಹೇಳ್ತಿದ್ರು, ಪ್ರಕಾಶ್ ಅವರು ಉಸ್ತುವಾರಿ ನಡೀತಾ ಇದೆ, ಅವರು ಕೂಡ ಫೋನ್ ಮಾಡಿ ನಮ್ಮ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡುವಂಥ ಎಲ್ಲ ಈ ಒಂದು ಜವಾಬ್ದಾರಿಯನ್ನು ತಗೊಂಡಿರುವಂತಹ ನಮ್ಮ ಪ್ರಕಾಶ್ ಅವರ ಆದಿಯಾಗಿ, ಸುರೇಶ್ ಅವರ ಆದಿಯಾಗಿ ಎಲ್ಲರೂ ಕೂಡ ಅಂತರ್ಗತವಾದನ್ನೆಲ್ಲ ಒಟ್ಟಿಗೆ ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಕಾರ್ಯಕ್ರಮ ತಡವಾದ ಕೂಡ 2 ಗಂಟೆಗೆ ನಾವು ಮುಗಿಸ್ತೀವಿ ಅಂತ ಹೇಳಿದ್ರು. ಈಗಾಗಲೇ ಪ್ರಸಾದ ಸಮಯ, ತುಂಬ ಸಮಯ ಆಗಿದೆ. ಊಟ ಸಮಯ ಆದರೂ ಕೂಡ ಯಾವ ಉದ್ದೇಶಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವೋ ನಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದಕ್ಕೆ ಅಂತ ಹೇಳಿದ್ರು. ಶ್ರೀಮಠಕ್ಕೂ ನಮಗೂ ಅವಿನಾಭಾವ ಸಂಬಂಧ ಅಂತ ಹೇಳಿದ್ರು. ಇದು ಈಗಿನ ಸಂಬಂಧ ಅಲ್ಲ. ನಮ್ಮ ಆರಾಧ್ಯ ದೇವರಾಗಿದ್ದಂತಹ ಪೂಜ್ಯ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಯವರು 1996ನೇ ಇಸ್ವಿನ ಅಂತಾರಾಷ್ಟ್ರೀಯ ಪತ್ರಿಕಾ ಸಮ್ಮೇಳನವನ್ನು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಆಯೋಜನೆ ಮಾಡಿ ಮಠಗಳು ಮತ್ತು ಪತ್ರಕರ್ತರು ಮಾಡುವಂಥ ಜವಾಬ್ದಾರಿಯನ್ನು ಅವತ್ತೇ ಪರಮಪೂಜ್ಯ ಮಹಾಸ್ವಾಮೀಜಿಯವರು ಬಹಳಷ್ಟು ಒಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ಕೆಂಚೇಗೌಡರು ಮಾತಾಡಬೇಕಾದ್ರೆ ಹೇಳಿದ್ರು, ಶಿವಲಿಂಗೇಗೌಡರು ಕೂಡ ಒಂದು ಸಚಿವರಾಗಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ ಮುಖ್ಯಮಂತ್ರಿ ಕರ್ಕೊಂಡು ಬಂದು ರಾಜ್ಯ ಮಟ್ಟದ ಪತ್ರಿಕಾ ಸಮ್ಮೇಳನವನ್ನು ಆಯೋಜನೆ ಮಾಡಿಕೊಡ್ಬೇಕು ಅಂತೇಳಿ ವೇದಿಕೆ ಮುಖಾಂತರ ವಿನಂತಿ ಮತ್ತು ಪ್ರಾರ್ಥನೆ ಎರಡನ್ನು ಅವರು ಮಾಡ್ಕೊಂಡಿದ್ದಾರೆ. ಇವತ್ತು ಪತ್ರಿಕಾ ನಮಗೊಂದು ಸಂತೋಷ. ವಸುದೈವ ಕುಟುಂಬಗಳು, ನಾವೆಲ್ಲ ಒಂದು ಕುಟುಂಬ. ಶಾಸಕರಾದಿಯಾಗಿ, ಮಠದ ಸ್ವಾಮಿಗಳಾಗಿ ಒಂದು ಜನರ ಸಹಬಾಳ್ವೆಗೆ ಏನೆಲ್ಲ ದಾರಿಯನ್ನು ತೋರಿಸಬೇಕು ನಮ್ಮ ಜವಾಬ್ದಾರಿ ಮೇಲಿದೆ. ಈ ಒಂದು ಕಾರ್ಯಕ್ರಮ ಎಷ್ಟು ಅಚ್ಚುಕಟ್ಟಾಗಿ ಅಂತ ನಾನು ಎಲ್ಲ ಇಡೀ ರಾಜ್ಯದಲ್ಲೇ ನೋಡಿದ್ದೀನಿ. ನಮ್ಮ ಹಾಸನ ಜಿಲ್ಲೆ ಬಹಳ ವಿಶೇಷ. ಹಾಸನ ಜಿಲ್ಲೆಯಲ್ಲಿರುವಂಥ ಎಲ್ಲ ಪತ್ರಿಕಾ ಒಂದು ವರದಿಗಾರರು ಒಂದು ಒಗ್ಗಟ್ಟಿನಿಂದ ಏನೇ ಕಾರ್ಯಕ್ರಮಗಳಾದರೂ ಕೂಡ, ಯಾವುದೇ ಒಂದು ಚುನಾವಣೆ ಆದರೂ ಕೂಡ ಒಟ್ಟಿಗೆ ಸೇರಿಕೊಂಡು ನಮ್ಮ ಹಾಸನದಲ್ಲಿ ಇರುವಂಥ ವ್ಯವಸ್ಥೆ ಬೇರೆ ಜಿಲ್ಲೆಗಳಲ್ಲಿ ನಾನು ನೋಡಿಲ್ಲ, ನೋಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿಕೆ ಒಂದು ಹೆಮ್ಮೆ ಇಟ್ಟಿದ್ದಾರೆ. ನೀವೆಲ್ಲ ಒಂದು ಮಾರ್ಗಸೂಚಿಯಲ್ಲಿ, ದಿಕ್ಸೂಚಿಯಲ್ಲಿ ಹೋಗ್ತಾ ಇದ್ದೀರಿ. ನಾನು ಮೊನ್ನೆ ಹಾಸನದಲ್ಲೂ ಕೂಡ ಒಂದು 100 ದಿವಸ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಅಂತೇಳಿ ಭಾಳ ವಿಶೇಷ. ಪತ್ರಕರ್ತರಿಗೆ ಒಂದು ಅನ್ನದಾಸೋಹವನ್ನು ಏನಾದರೂ ವ್ಯವಸ್ಥೆ ಮಾಡಿ ಇಡೀ ರಾಜ್ಯ ದೇಶದಲ್ಲೇ ಮಾದರಿ ನಾವು ಹಾಕೊಂಡಿದ್ದೇವೆ. ಅವರು ಬ್ಯಾಚುಲರ್ ಆಗಿ ಹುಡುಗಿಗೆ ಒಂದು ಊಟದ ವ್ಯವಸ್ಥೆ ಮಾಡಿಕೊಳ್ಳಿ ಸುಮಾರು 100-150 ನಮ್ಮ ಪತ್ರಿಕಾ ಸಮಿತಿಯರು ಮಧ್ಯಾಹ್ನದ ಒಂದು ಪ್ರಸಾದ ವ್ಯವಸ್ಥೆಯನ್ನು ನಮ್ಮ ಕೆಂಚೇಗೌಡರು ಮತ್ತು ನಮ್ಮ ಮದನಗೌಡರು ಈಗಿನ ಎಲ್ಲರೂ ಸೇರಿಕೊಂಡು ಹಾಸನ ಜಿಲ್ಲೆಯಲ್ಲಿ ಎಲ್ಲರೂ ಒಂದು ಸಹಾಯದಿಂದ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡು ಬಹಳಷ್ಟು ಅಚ್ಚುಕಟ್ಟಾಗಿ ಅವಾಗ ಗೊತ್ತಾಗುತ್ತೆ ಅನ್ನಕ್ಕೋಸ್ಕರ ಎಷ್ಟು ಒಂದು ವ್ಯವಸ್ಥಿತವಾದಂತಹ ಅನ್ನ ಪ್ರಸಾದವನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ದೀವಿ. ಈ ದಿನ ಎಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಪತ್ರಿಕಾ ದಿನಾಚರಣೆ ಇಡೀ ನಮ್ಮ ಹಾಸನ, ಅರಕಲಗೂಡು ಮತ್ತು ಬೇಲೂರು
ಇಷ್ಟು ಸಮಯ ಕೂಡ ಕೂತಿದ್ದಾರೆ ಅಂತಂದರೆ ನಿಮ್ಮೆಲ್ಲಿರುವಂಥ ಒಂದು ಅವಿನಾಭಾವ ಸಂಬಂಧದಿಂದ ಈ ಕಾರ್ಯಕ್ರಮ ಸಮೀಪಲ್ಲೂ ಅವರು ಮಾತಾಡಬೇಕಾದ್ರೆ ಎಲ್ಲ ಮಾತುಗಳನ್ನ ಆಡಿದ್ರು. ಒಂದು ವಿಶೇಷವಾಗಿ ನಮ್ಮ ಶಾಸಕರನ್ನ ಸೇವೆಯನ್ನು ಸ್ಮರಣೆ ಮಾಡಲೇಬೇಕಾಗ್ತದೆ. ಒಂದು ಪತ್ರಿಕಾ ಭವನಕ್ಕೆ ಜಾಗವನ್ನು ನಿವೇಶನ ಕೊಡಿಸಿದ್ರೆ ಸಾಕಪ್ಪ, ಅಷ್ಟಕ್ಕೆ ನಾವು ತೃಪ್ತಿ ಆಗ್ಬೋದಿತ್ತು. ಆದರೆ ಕೊನೆಯವರೆಗೂ ಸದಾಕಾಲ ಭಗವಂತ ಕೊಟ್ಟಂಥ ಅವಕಾಶದಿಂದ ನಾವೇನಾದರೂ ಸೇವೆ ಮಾಡೋಣ ಅಂತೇಳಿ ಪತ್ರಿಕಾ ಭವನಕ್ಕೂ ಪೂರ್ಣ ಆಗುವಂಥ ವೆಚ್ಚವನ್ನು ಭರ್ತಿ ಶಂಕುಸ್ಥಾಪನೆಯನ್ನು ಮಾಡಿ ಮುಂದಿನ ದಿನಾಚರಣೆ ಅದೇ ಭವನದಲ್ಲಿ ಆಗಬೇಕು ಅಂತೇಳಿ ಶಾಸಕರು ಕೊಟ್ಟಂಥ ಭರವಸೆಗೆಲ್ಲ ಒಂದು ಭಾಳ ಸಂತೋಷ ಆಗ್ತದೆ. ಇವತ್ತು ಒಂದು ಭವನ ವೃತ್ತಿ ಪೂಜೆಯಾಗಿ ಕಟ್ಟಬೇಕಾದ್ರೆ ನೀವೆಲ್ಲ ಅಲ್ಲಿ ಹೋಗಿ ಜನ ಸಹಾಯ ಪಡ್ಕೊಂಡು ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ತದೆ. ಆದರೆ ಅದನ್ನು ಹೊಂದ್ಕೊಂಡು ಇದು ರೈತರ ಮಕ್ಕಳಿಗೆ, ಭೂಮಿ ಮಕ್ಕಳಿಗೆ ಮಾತ್ರ ಕಷ್ಟದ ಅರಿವಾಗ್ತದೆ. ಅನೇಕ ವಿಧಾನದ ಯಾಕೆ ಶಿವಲಿಂಗೇಗೌಡರ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಾರೆ ಅಂದರೆ ಒಂದು ನೇರ ನಿತ್ಯ ನುಡಿಗಳು, ಹೃದಯದಲ್ಲಿ ಕಲ್ಮಶ ಇರೋದಿಲ್ಲ, ನೇರವಾಗಿ ಮಾತಾಡ್ತಾರೆ. ಅದಕ್ಕೆ ಅವರು ಜಾಸ್ತಿ ನಿಷ್ಠುರ ಆಗ್ತಾರೆ. ವಿಧಾನಸೌಧದಲ್ಲಿ ರೈತರ ಬಗ್ಗೆ, ಒಂದು ಕೊಬ್ಬರಿ ಬಗ್ಗೆ ರೈತರಲ್ಲಿ ಎಷ್ಟು ಕಷ್ಟಪಡ್ತಾರೆ ಇವತ್ತು ನಾನು ನೋಡಿದ್ದೀನಿ. ಇವತ್ತು ನಮ್ಮ ಗಟ್ಟಿ ಹೋಗ್ಲಿಕ್ಕೆ ನಮ್ಮ ಕುಮಾರವರೆಲ್ಲ ಬಂದು ಮಾತಾಡ್ತಾ ಇರಬೇಕಾದ್ರೆ ಕುಡಿಯುವಂಥ ನೀರನ್ನು ಒಂದು ಗಂಡಿಗಾಡದಿಂದ ಪೈಪ್ ಮುಖಾಂತರ ತಂದು ಇವತ್ತು ಏನು ಯಾವುದೇ ಸರ್ಕಾರ ಇರಲಿ ಅವ್ರ ಜೊತೆಯಲ್ಲಿ ಗುದ್ದಾಡಿ ಪ್ರೀತಿಯಿಂದ ಇದೇ ಸಾಕ್ಷಿ ನಮಗೆ. ಚಿತಾಭಸ್ಮ ಇವತ್ತು ಕಸ್ತೂರಿಬಾ ಗಾಂಧಿ ಸ್ಮಾರಕ ಇವತ್ತು ಎಲ್ಲ ಬಂದು ನಾವು ಈ ಕಾರ್ಯಕ್ರಮ ಇಡೀ ನಮ್ಮ ರಾಜ್ಯದಲ್ಲೇ ಮಾದರಿ ಮಾಡಿರುವಂಥ ಸೇವೆ ಅವರಿಗೆ ಸಿಕ್ಕಿದೆ, ಅವಕಾಶ ಆಗಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಈಗಿನ ಮುಖ್ಯಮಂತ್ರಿಗಳು ಕೂಡ ಅವರಿಗೆ ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ. ಇದೊಂದು ಬಹಳಷ್ಟು ಸಮಯ ಸಿಗ್ತಾ ಯಾಕಂದರೆ ಎಲ್ಲ ಮನುಷ್ಯರು ಹಾಗೆ ಹೋಗಬಾರ್ದು. ಮನುಜ ಕುಲದ ಜನನ ಲಾಭ ಯಾವುದು ಅಂತ ಅಂದರೆ ನಾನು ಯಾರು ತಿಳಿಯುವುದು. ಭಗವಂತ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಒಂದಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿ ಹೋದರೆ ಸದಾಕಾಲ ಅದು ಸ್ಮರಣೆ ಮಾಡುವಂಥ ಅವಕಾಶಗಳಾಗ್ತದೆ. ಸುಮ್ಮನೆ ಬಂದವರಲ್ಲ, ಹೋರಾಟ. ನಮ್ಮ ಆದಿಚುಂಚನಗಿರಿ ಇಂದಿನ ಜಗದ್ಗುರುಗಳಾದಂತಹ ಪರಮಪೂಜ್ಯ ಮಹಾಸ್ವಾಮಿಜಿಯವರು ಪ್ರವಾಸ ಬಂದಂಥ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಹಳ್ಳಿಗಳಿಗೆ ಹೋಗಿ ಮಠಕ್ಕೆ ಭಿಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಶಿವಲಿಂಗೇಗೌಡರು ಕೂಡ ನಮ್ಮ ಪೂಜ್ಯ ಮಹಾಸ್ವಾಮಿಜಿಯವರ ಆಶೀರ್ವಾದ ಮುಖಾಂತರ ಅವರು ಕೂಡ ಹೋಗಿ ದೊಡ್ಡ ಜೊತೆ ರೇಟ್ ಸ್ವಾಮಿಗಳು ಹೆಂಗಿತ್ತು ಅಂತ ನಾವು ಹತ್ರನೇ ಹೋಗ್ತಿರ್ಲಿಲ್ಲ. ನಾವು ಬಹಳ ನಾವೆಲ್ಲ ಸುಮ್ಮನೆ ನಾವು ಹತ್ರ ಹೋಗಲಿಕ್ಕೆ ಸಾಧ್ಯ ಆಗಿ ಯಾರೂ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನಮ್ಮ ಗುರುಗಳು ಬಂದ ಕಾರಣೀಭೂತಾಗಿದೆ ವೇದಿಕೆ ಅಂತ ಹೇಳ್ಕೊಂಡು ಸಂಜೆವರೆಗೂ ಕಾರ್ಯಕ್ರಮ ಇದೆ. ಇವೆಲ್ಲ ಅಂದರೆ ಒಟ್ಟಿಗೆ ಸೇರಿಕೊಂಡು ಈ ಒಂದು ಸಂತೋಷವನ್ನು ಹಂಚ್ಕೊಳ್ಳಿ ಅಂತ ಸಂದರ್ಭ ಬೆಳೀತಾ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಖುಷಿ ಅವಕಾಶ ಮಾಡಿಕೊಂಡು ಬಹಳ ಸಂತೋಷ ಅಂತ ಈ ಸಂದರ್ಭ ಬೆಳೀತಾ ನೀವೆಲ್ಲರಿಗೂ ಬರುವಂಥ ಒಳಿತನ್ನು ಮಾಡಿ ಅಂತ ಹೇಳಿ ಗುರುಗಳಿಂದ ಹಾರೈಸ್ತೇನೆ. ಜೈ ಶ್ರೀ ಗುರು. ನಮ್ಮ ತಂಡದವರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳು. ಈ ದೇಶದ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಆದಿತ್ಯ ಕಾಲೇಜಿನ ಪ್ರಾಂಶುಪಾಲರಾದ ಲಿಂಗರಾಜ್ ಅವರಿಗೆ ನಾವು ತೋರಿಸ್ತಾ ಇದ್ದೀವಿ. ಶ್ರೀ ಗಜೇಂದ್ರಗೌಡರಿಗೆ ಅಭಿನಂದನೆ ತೋರಿಸ್ತಾ ಇದ್ದೀವಿ. ಯಾವ ಬೇಕಾದ್ರೂ ಆಯ್ಕೆ ಮಾಡಿ ಹೆಚ್ಚು ಇಲ್ಲಿ ನಾನೇ ಜಾರಿ ಆತ್ಮೀಯ ಬಂಧುಗಳೇ, ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸಾವಕ ರೈತ ಸಂಘದ ಮುಖಂಡರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಸಜ್ಜನ ಬಂಧುಗಳಿಗೂ ಸಹಿತ ಅನಂತ ವಂದನೆಗಳು.
ಕಡಿಮೆ ಹಿಂದೆ ಹೋಗಂಗಿಲ್ಲ. ಓಕೆ, ನೀವು ಆಫ್ ಮಾಡಬೇಡಿ, ಸಾಂಗ್ ಆಫ್ ಮಾಡಬೇಡಿ, ಓಡ್ತಾ ಇಲ್ಲ.
ನಮ್ಮಿ ತಾಯೆಲ್ಲವೂ ದರ್ಗವ ತರಿಸಿದೆ ಸ್ವರ್ಗದ ಸ್ಪರ್ಧಿಯು ಸುಂದರ ತಾಯೆಲ್ಲವೂ ನಮ್ಮಿ ತಾಯೆಲ್ಲವೂ ನಮ್ಮಿ ತಾಯೆಲ್ಲವೂ ದೇವಿಯ ಸೊಬಗಿನ ಮಹಿಮೆಯ ಬಣ್ಣಿಸಲ ಸದಲವು ನಮ್ಮಿ ತಾಯೆಲ್ಲವೂ ನಮ್ಮಿ ತಾಯೆಲ್ಲವೂ ಧವಳ ಹಿಮಾಲಯ ಮುಕುಟದ ಮೆರಗು ಕಾದೊಳೆಯುತ್ತಲಿದೆ ಜಗದಿಯ ಮುರುಗು ಗಂಗಾ ಬಯಲಿದು ಹಸುವಿನ ಸೆರಗು ಗಂಗಾ ಬಯಲಿದು ಹಸುವಿನ ಸೆರಗು ಕಣ ಕಣ ಮಂಗಲವು ನಮ್ಮಿ ತಾಯೆಲ್ಲವೂ ನಮ್ಮಿ ತಾಯೆಲ್ಲವೂ ದೇವಿ ನಿನ್ನಯ ಸೊಬಗಿನ ಮಹಿಮೆಯ ಬಣ್ಣಿಸಲ ಸದಳವು ನಮ್ಮಿ ತಾಯೆಲ್ಲವೂ ನಮ್ಮಿ ತಾಯೆಲ್ಲವೂ ಕಾಶ್ಮೀರದಲ್ಲಿ ಸುರಿಯುವುದು ತುಹಿನ ರಾಜಸ್ಥಾನದಲ್ಲಿ ಸುಡುವುದು ಕೊಲ್ಲಿನ ಕಾವ್ಯಾಚಲದಲ್ಲಿ ಗಂಧದ ಪವನ ಮಲಯಾಚಲದಲ್ಲಿ ಗಂಧದ ಪವನ ವಿಧ ವಿಧವೂ ಬಲವು ನಮ್ಮಿ ತಾಯೆಲ್ಲವೂ ನಮ್ಮಿ ತಾಯೆಲ್ಲವೂ ದೇವಿ ನಿನ್ನಯ ಸೊಬಗಿನ ಅಧ್ಯಕ್ಷರು ದಯಮಾಡಿ ವೇದಿಕೆಯನ್ನ ಅಲಂಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಶ್ರೀ ಕೆ.ವಿ. ಪ್ರಭಾಕರ್ ಅವರು ನಿಕಟಪೂರ್ವ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು, ಅವರು ಸಹ ವೇದಿಕೆಯನ್ನ ಅಲಂಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಶ್ರೀ ರಾಮಪುರ ಶೇಖರಪ್ಪನವರು ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರು ಹಾಗೂ ಜೆಡಿಎಸ್ ಮುಖಂಡರು ಅರಸೀಕೆರೆ, ಇವರು ಸಹ ವೇದಿಕೆಯನ್ನ ಅಲಂಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಪಿ.ಕೆ. ವಿವೇಕ್ ಅವರು ವಕೀಲರು ಹಾಗೂ ಜೆಡಿಎಸ್ ಮುಖಂಡರು ಅರಸೀಕೆರೆ, ಇವರು ಸಹ ವೇದಿಕೆಯನ್ನ ಅಲಂಕರಿಸಬೇಕಂತ ಕೇಳ್ಕೊಳ್ತಿದ್ದೇವೆ. ಹಾಗೆ ಶ್ರೀ ಲಕ್ಷ್ಮೀನಾರಾಯಣ ಅವರು ನಿಕಟಪೂರ್ವ ವಸತಿ ಸಚಿವರ ಮಾಧ್ಯಮ ಸಲಹೆಗಾರರು, ತಮಗೆ ಆಸನಗಳ ವ್ಯವಸ್ಥೆಯನ್ನ ವಿನಯದ ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ. ವೇದಿಕೆ ಮೇಲೆ ಬರಬೇಕು. ಇಲ್ಲಿ ಯಾವುದೋ ಒಂದು ದ್ವಿಚಕ್ರ ವಾಹನ, ಹೀರೋ ದ್ವಿಚಕ್ರ ವಾಹನದ ಕೀ ಇದೆ, ಯಾರಾದ್ರೂ ಬಂದು ಕಳ್ಕೊಂಡಿದ್ದ ಪಡ್ಕೋಬೇಕು. ಕಾವ್ಯ ನವೀನ್ ಅವರ ಸುಪುತ್ರಿ, ಭರತನಾಟ್ಯ ಪ್ರವೀಣೆ, ಹೆಚ್ಚು ಹೆಚ್ಚು ಕಲಾ ಸೇವೆ ಮಾಡಲಿ ಅಂತ ಆಶಿಸ್ತಾ ಅದನ್ನ ಗೌರವಿಸ್ತಾ ಇದ್ದೀವಿ. ಅರಸೀಕೆರೆ ಕಾರ್ಯಕರ್ತ ಪತ್ರಕರ್ತ ಸಂಘದ ಪ್ರಧಾನ ಕಾರ್ಯದರ್ಶಿಯವರ ಸುಪುತ್ರಿ, ಏನಮ್ಮ ನಿನ್ನ ಹೆಸರು? ಯಸ್ಮಿತಾ. ನೀವೇ ಅಡ್ಡ ಬರ್ತೀರಾ? ಬ್ಯಾಕ್ ಸೈಡ್ ಬರುತ್ತೆ, ಸ್ಟೇಜ್ ಈ ಥರದಾಗ ಡಿಸ್ಟೆನ್ಸ್ ತುಂಬ ಅಲ್ಲ ಬಿಡಿ. ದಯಮಾಡಿ ಈಗ ಜಿಲ್ಲಾಧ್ಯಕ್ಷರು ಎಲ್ಲ ತಾಲೂಕು ದಯಮಾಡಿ ಎಲ್ಲ ತಾಲೂಕು ಅಧ್ಯಕ್ಷರು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. 23 ವರ್ಷಗಳ ನಂತರ ಅರಸೀಕೆರೆಯ ನೆಲದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಸಮ್ಮೇಳನ ದಿನಾಚರಣೆ ನಡೆದಿರತಕ್ಕಂಥದ್ದು. ಈ ದಿನಾಚರಣೆ ಸಮ್ಮೇಳನವನ್ನು ನಡೆಸಲು ನಮಗೆ ಅನುವು ಮಾಡಿಕೊಟ್ಟಂತಹ ಜಿಲ್ಲಾ ಘಟಕದ ಅಧ್ಯಕ್ಷರಿಗೆ, ರಾಜ್ಯ ಘಟಕದ ರಾಜ್ಯಾಧ್ಯಕ್ಷರಿಗೆ ಹಾಗೂ ಉಪಾಧ್ಯಕ್ಷರಿಗೆ ಮತ್ತು ಎಲ್ಲ ಈ ಒಂದು ಕಾರ್ಯಕ್ರಮ ನಡೆಸಲು ಸಹಕಾರ ಮಾಡಿರುವಂತಹ ಎಲ್ಲರಿಗೂ ಸಹ ನಾವು ಆಭಾರಿಯಾಗಿದ್ದೇವೆ. ಈಗ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಸಮಾವೇಶದ ಅಂತಿಮ ಘಟ್ಟ ಸಮಾರೋಪ ಸಮಾರಂಭ. ಈ ಒಂದು ಸಮಾರಂಭದ ಪ್ರಾರ್ಥನೆಯನ್ನ ಬೇಲೂರಿನ ರಂಜಿತ್ ಅವರು, ಸುನೀಲ್ ಅವರು ಹಾಗೂ ರವಿಕುಮಾರ್ ಅವರು ನಡೆಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ.
ಮಾಜಿ ಅಧ್ಯಕ್ಷರು ಹಾಗೂ
ವಿಶೇಷವಾಗಿ ಬೆಳಗಿಂದ ಇರುವವರೆಗೂ ಸಹ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಹಸಿಗೆರೆಯಲ್ಲಿ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದೆ. ಈಗ ಮುಕ್ತಾಯ ಸಮಾರಂಭಕ್ಕೆ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಒಂದು ಸಂಘಟನಾ ಪತ್ರಿಕಾ ದಿನಾಚರಣೆ ನಡೆಸಬೇಕು ಅಂತಂದರೆ ಅದನ್ನು ವಿಚಾರ ಅಲ್ಲ. ಎಲ್ಲರೂ ಸಹ ಒಗ್ಗೂಡಿಸಿ ಸಲಹೆ ಮಾರ್ಗದರ್ಶನ ನೀಡುತ್ತಾ ಏನು ಸಣ್ಣ ಪುಟ್ಟ ಲೋಪಗಳು ಸಹ ಸರಿಪಡಿಸ್ತಾ ಒಂದು ಯಶಸ್ವಿಯಾಗಿ ಅವರು ನಡೆಸಿಕೊಂಡಿದ್ದಾರೆ. ಎಲ್ಲರೂ ನಾಯಕರಾಗಿ ನಮ್ಮ ಯಶಸ್ವಿಯಾಗಿರಲಿಲ್ಲ ಕರ್ತವ್ಯ ನಿರ್ವಹಣೆ ಮಾಡಿದ್ದಾರೆ. ಅವರು ಸಹ ಸ್ವಾಗತವನ್ನು ಕೊಡುತ್ತಾರೆ. ನಮ್ಮ ಜಿಲ್ಲಾ ಸಂಘದ ಮಾಜಿ ಅಧ್ಯಕ್ಷರಾದ ಆತ್ಮೀಯರಾದಂಥ ರವೀಂದ್ರನಾಥ್ ಅವರು ರಾಷ್ಟ್ರೀಯ ಮಂಡಳಿ ಸದಸ್ಯರು ಅವರಾದಂತಹ ನಮ್ಮ ಮಾಜಿ ಅಧ್ಯಕ್ಷರಾದ ಪ್ರಸನ್ನ ಕುಮಾರ್ ಅವರು ಆಗಮಿಸಿದ್ದಾರೆ. ಅವರು ಸಹ ಸ್ವಾಗತ ಕೊಡ್ತೇನೆ. ನಮ್ಮ ಘಟನಾಧಿಕಾರಿಗಳಾದಂಥ ಪ್ರಕಾಶ್ ಅವರು ಸಹ ಸ್ವಾಗತ ಕೊಡ್ತೇನೆ. ನಮ್ಮ ನವೀನ್ ಅವರು ಆಗಮಿಸಿದ್ದಾರೆ. ಅವರು ಸಹ ಸ್ವಾಗತ ಕೊಡ್ತೇನೆ. ಚಲಂ ಆಚಾರ್ಯ ಅವರು ಆಗಮಿಸಿದ್ದಾರೆ. ಅವರು ಸಹ ಸ್ವಾಗತ ಕೊಡ್ತೇನೆ. ಆಲೂರು ರಾಘವೇಂದ್ರ ಅವರು ಸಮಾಜದ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಬೇಲೂರು ತಾಲೂಕು ಸಂಘದ ಅಧ್ಯಕ್ಷರಾದಂಥ ಶಿವರಾಜ್ ಅವರು ಆಗಮಿಸಿದ್ದಾರೆ. ಅವರು ಸಹ ಸ್ವಾಗತ ಕೊಡ್ತೇನೆ. ನಮ್ಮ ಸಕಲೇಶ್ವರದ ಅಧ್ಯಕ್ಷರಾದಂಥ ಕಾಂತರಾಜ್ ಅವರು ಆಗಮಿಸಿದ್ದಾರೆ. ಅವರು ಸಹ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ವಿರೂಪಾಕ್ಷ ಅವರು ಅತಿಥಿಗಳು ಅವರು ಸಹ ಸ್ವಾಗತ ಕೊಡ್ತೇನೆ. ಈ ಸ್ವಾಗತ ಭಾಷಣ ಮಾಡಲು ಅವಕಾಶ ಮಾಡಿಕೊಳ್ಳಲಾಗಿ ಬರ್ತದೆ. ನಮ್ಮ ಅರಸೀಕೆರೆಯ ವಕೀಲರಾದಂಥ ವೇದಿಕೆಗೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತ ಕೊಡ್ತೀನಿ. DCC ಬ್ಯಾಂಕ್ ಉಪಾಧ್ಯಕ್ಷರು ಹಾಗೂ JDS ಮುಖಂಡರಾದಂಥ ಶ್ರೀರಾಮ್ ಕುಲಶೇಖರ್ ಅವರು ಆಗಮಿಸಿದ್ದಾರೆ. ಅವರು ನಮ್ಮ ಜಿಲ್ಲಾ ಸಂಘ ಮತ್ತು ಅರಸೀಕೆರೆ ತಾಲೂಕು ಸಂಘದ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ವಕೀಲರಾದಂಥ ವಿವೇಕರಾಯರು JDS ಮುಖಂಡರು ಅವರು ಸಹ ಜಿಲ್ಲಾ ಮತ್ತು ಜಿಲ್ಲಾ ಸಂಘದ ವತಿಯಿಂದ ತಾಲೂಕು ಸಂಘದ ವತಿಯಿಂದ ಸ್ವಾಗತವನ್ನು ಕೊಡ್ತೇನೆ. ಈ ಅರಸೀಕೆರೆ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಆನಂದರ ಬಗ್ಗೆ ಎರಡು ಮಾತುಗಳನ್ನ ಹೇಳಬೇಕು. ಅವರು ಸಹ ಇಡೀ ತಂಡನ ಯಶಸ್ವಿಯಾಗಿ ಎಲ್ಲರನ್ನೂ ಸಹ ವಿಶ್ವಾಸಕ್ಕೆ ಸರ್ವ ಪ್ರಯತ್ನ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ನಡೆಸದ ಒಂದು ಜವಾಬ್ದಾರಿ ಮಾತನಾಡಿದ ಜವಾಬ್ದಾರಿನ ಅವರ ನಂಬಿಕೆ ಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು, ರಾಜ್ಯ ಅಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರು ಎಲ್ಲ ನಂಬಿಕೆ ಮೇಲೆ ಅವರಿಗೆ ಕೊಟ್ಟು ಆ ನಂಬಿಕೆಯನ್ನು ಉಳಿಸಲು ಯಶಸ್ವಿಯಾಗಿ ಈ ಒಂದು ಪತ್ರಿಕಾ ದಿನಾಚರಣೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನನಗೆ ಸ್ವಾಗತ ಭಾಷಣ ಮಾಡಲು ಅವಕಾಶ ಕೊಟ್ಟು ನಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸುತ್ತೇನೆ. ಧನ್ಯವಾದಗಳು. ಅತಿಥಿಗಳಲ್ಲಿ ಯಾರೂ ಸಹ ಬೇರೆಯವರನ್ನ ಎಲ್ಲ ನಮ್ಮವರೇ, ಎಲ್ಲ ನಮ್ಮ ವೃತ್ತಿ ಬಾಂಧವರೇ, ನಮ್ಮ ಒಡನಾಡಿಗಳೇ ಎಂಬ ಮನೋಭಾವನೆಯಿಂದ ಮಹದಾಸೆಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ಬಯಸಿದಂತಹ ಪ್ರಕಾಶ್ ಸರ್ ಅವರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮದಲ್ಲಿ ಮುಂದುವರೆದಂತೆ ಈ ಕಾರ್ಯಕ್ರಮವನ್ನು ಕುರಿತು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದಂತಹ ಶ್ರೀ ಎಚ್ ಪಿ ಮದನಗೌಡರವರು ಆಶಯ ನುಡಿಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾರೆ. ಸಾಂಸ್ಕೃತಿಕ ಘಟಕದ ನಿರ್ದೇಶಕರಾದಂತಹ ಶ್ರೀ ಕಂಕಟೆ ಕುಮಾರ್ ಅವರು ವೇದಿಕೆಗೆ ಬರಬೇಕು. ಹಾಗೆ ಅರಸೀಕೆರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನವೀನ್ ಅವರು ಸಹ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಿದ್ದೇವೆ. ಹಾಗೆ ಕಾರ್ಯಕ್ರಮದಲ್ಲಿ ಮುಂದುವರೆದಂತೆ ಹೇಮಂತ್ ಅವರು ಉಪಾಧ್ಯಕ್ಷರು ಅರಸೀಕೆರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹೇಮಂತ್ ಕುಮಾರ್ ಅವರು ದಯಮಾಡಿ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳ್ಕೊಳ್ತಿದ್ದೇವೆ. ಹಾಗೆ ಕಾರ್ಯಕ್ರಮದಲ್ಲಿ ಮುಂದುವರೆದಂತೆ ರಾಷ್ಟ್ರೀಯ ಮಂಡಳಿಯ ಸದಸ್ಯರು ಹಾಗೂ ಮಾಜಿ ಜಿಲ್ಲಾಧ್ಯಕ್ಷರು ಕಾರ್ಯನಿರತ ಪತ್ರಕರ್ತರ ಸಂಘ ಹಾಸನ ರವೀಂದ್ರನಾಥ್ ಸಾಹೇಬರು ಸಮಾರಂಭದ ಕುರಿತು ಮಾತನಾಡುವುದು ಅಂತ ಕೇಳ್ಕೊಳ್ತಿದ್ದೇವೆ. ಮನೆಯವರು ಮತ್ತು ಮಕ್ಕಳು KV ಪ್ರಭಾಕರನ್ ಅವರು ಬರ್ತಾ ಇದ್ದಾರೆ. ಅವರು ಕೂಡ ಎಲ್ಲರ ಪರವಾಗಿ ಜೋರು ಪ್ರಬಾಳನೆ
ಅಧ್ಯಕ್ಷರಾಗಿರ್ತಕ್ಕಂಥ ಅರಸೀಕೆರೆ ತಾಲೂಕು ಪತ್ರಿಕಾ ಸಂಘದ ಎಲ್ಲ ನನ್ನ ಪ್ರೀತಿಯ ಪದಾಧಿಕಾರಿಗಳೇ, ತಾಲೂಕಿನ ಮಾಜಿ ಅಧ್ಯಕ್ಷರಾದಂಥ ರಾಮಚಂದ್ರಣ್ಣ ಅವರೇ, ಮಂಜುಳನ್ನ ನಾವು ಪ್ರತಿ ವರ್ಷ ಕೇಂದ್ರ ಸ್ಥಾನದಲ್ಲಿ ಮಾಡ್ತಾ ಇದ್ವಿ. ಈ ಬಾರಿ ಅರಸೀಕೆರೆ ತಾಲೂಕು ಪತ್ರಕರ್ತರ ಸಂಘದವರು ನಾವು ಮಾಡ್ತೀವಿ, ಎಲ್ಲ ತಾಲೂಕಿನವರು ಕೂಡ ನಮ್ಮ ಅರಸೀಕೆರೆಗೆ ಬರಬೇಕು ಅಂತೇಳಿ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಗೆದ್ದೇಗೌಡರಲ್ಲಿ ಮನವಿ ಮಾಡಿದ ಸಂಬಂಧ ಇವತ್ತು ಇಂಥ ಒಂದು ಅರ್ಥಪೂರ್ಣವಾದಂತಹ ಐತಿಹಾಸಿಕ ಸ್ಥಳದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಪ್ರತಿ ವರ್ಷ ನಾವು ಕಳೆದ 25 ವರ್ಷದಿಂದ ಪತ್ರಿಕಾ ದಿನಾಚರಣೆಯನ್ನ ಮಾಡುವಂತ ಸಂದರ್ಭದಲ್ಲೂ ಕೂಡ ಹಲವಾರು ಹಿರಿಯ ಪತ್ರಕರ್ತರು ಬರ್ತಾ ಇದ್ದೀರಿ, ಕಿರಿಯರು ಬರ್ತಾ ಇದ್ದೀರಿ. ಈಗ ಸಾಕಷ್ಟು ಜನ ಯುವ ಪತ್ರಕರ್ತರು ಇವತ್ತು ಈ ಕ್ಷೇತ್ರಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ದೀರಿ. ಪತ್ರಿಕಾ ಕ್ಷೇತ್ರ ಎಷ್ಟು ಗೌರವಯುತ ಕ್ಷೇತ್ರ ಅಷ್ಟೇ ಒಂದು ಕಠಿಣವಾದಂತಹ ಕ್ಷೇತ್ರ ಅಂತೇಳಿ ನಾವದನ್ನು ಕೂಡ ಭಾವಿಸಬೇಕಾಗಿದೆ. ಇಲ್ಲಿ ಎಲ್ಲರೂ ಕೂಡ ವೃತ್ತಿಪರ ಪತ್ರಕರ್ತರಾದ್ರೂ ಕೂಡ ಕೆಲವರಿಂದ ಈ ಕ್ಷೇತ್ರ ಇವತ್ತು ಏನಾಗ್ತದೆ ಅಂದ್ರೆ ಬೇರೆ ಕ್ಷೇತ್ರಗಳಂತೆ ಈ ಕ್ಷೇತ್ರವು ಕೂಡ ಇವತ್ತು ಜನರು ಆದಿಬೀದಿಯಲ್ಲಿ ಮಾತಾಡುವಂತ ಸಂದರ್ಭವನ್ನ ನಮ್ಮಿಂದ ನಾವೇ ತಂದ್ಕೊಳ್ತಾ ಇದ್ದೀವಿ ಅನ್ನೋದು ಕೂಡ ತುಂಬಾ ಆತಂಕದ ವಿಚಾರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಕಳೆದ 15 ವರ್ಷಗಳ ಹಿಂದಿನ ಪತ್ರಕರ್ತರ ಸಂಘಟನೆಯಲ್ಲಿ ಇವತ್ತಿಗೂ ಸಾಕಷ್ಟು ಬೆಳವಣಿಗೆ ಮತ್ತು ಅಭಿವೃದ್ಧಿ ಆಗಿದೆ. ಶಿವಾನಂದ ತರಗೂರು 3 ಬಾರಿ ಅಧ್ಯಕ್ಷರಾದ ಸಂದರ್ಭದಿಂದ ಇಲ್ಲಿವರೆಗೂ ಸಾಕಷ್ಟು ಜನರಿಗೆ ನೆರವನ್ನು ಕೊಡಿಸುವ ಕೆಲಸವನ್ನ ಮಾಡಿದ್ದಾರೆ. ಮೊದಲವರು ರಾಜ್ಯದಲ್ಲಿ ಕಾರ್ಯನಿರ್ವಹಿಸುವ ಮೂಲಕ ಪತ್ರಕರ್ತರ ಸಂಘಟನೆಗೆ ಒಂದು ಉತ್ತಮವಾದಂತಹ ಬುನಾದಿಯನ್ನ ಹಾಕಿಕೊಂಡಿದ್ದಾರೆ. ಅದರ ನಂತರ ಈ ಜಿಲ್ಲಾ ಸಂಘದಲ್ಲಿ ಕಾರ್ಯನಿರ್ವಹಿಸಿದಂತ ಎಲ್ಲ ಅಧ್ಯಕ್ಷರುಗಳು ಒಂದಲ್ಲ ಒಂದು ಉತ್ತಮ ಕೆಲಸವನ್ನ ಮಾಡುವುದರ ಜೊತೆಗೆ ಜಿಲ್ಲಾ ಸಂಘಟನೆಯನ್ನು ಇಡೀ ರಾಜ್ಯದಲ್ಲಿ ಅತ್ಯುತ್ತಮವಾದಂತಹ ಪತ್ರಿಕಾ ಸಂಘಟನೆ ಎಂಬುವಂತಹ ಒಂದು ಹೆಗ್ಗಳಿಕೆಗೆ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘ ಬಂದಿದೆ ಅಂತಂದ್ರೆ ಅದಕ್ಕೆಲ್ಲ ನೀವು ಪ್ರಮುಖ ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ನನ್ನೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಒಂದು ಜೋರು ಚಪ್ಪಾಳೆ ಮೂಲಕ ಸಲ್ಲಿಸಲಿಕ್ಕೆ ಇಚ್ಛೆ ಪಟ್ಟಿರುತ್ತದೆ. ಇವತ್ತು ಪತ್ರಕರ್ತರ ಸಂಘಟನೆ ಜಿಲ್ಲಾ ಗೆದ್ದೇಗೌಡರು ಅಧ್ಯಕ್ಷರಾದ ಮೇಲೆ ಅವರ ತಂಡ ಇವತ್ತು ಅತ್ಯುತ್ತಮವಾದಂತಹ ಕೆಲಸವನ್ನ ಮಾಡ್ತಾ ಇದೆ. ಒಳ್ಳೆಯದನ್ನ ಹೇಳಬೇಕು. ಗ್ರಾಮೀಣ ಭಾಗದಿಂದ ಪತ್ರಕರ್ತರು ಜಿಲ್ಲಾ ಕೇಂದ್ರಕ್ಕೆ ಬಂದ ಸಂದರ್ಭದಲ್ಲಿ ನೀವು ಸಂಘದಲ್ಲಿ ನೋಡಿರ್ಬೋದು, ಇವತ್ತು ಎಲ್ಲರಿಗೂ ಕೂಡ ಮಧ್ಯಾಹ್ನದ ಬಿಸಿ ಊಟದ ಒಂದು ಯೋಜನೆಯನ್ನ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲೂ ಕೂಡ ಇವತ್ತು ಏರ್ಪಾಡು ಮಾಡಿದ ಅಂತ ಒಂದು ಕೆಲಸವನ್ನ ಗೆದ್ದೇಗೌಡರು ಮತ್ತು ಎಲ್ಲ ಪದಾಧಿಕಾರಿಗಳು ಆಯೋಜನೆ ಮಾಡುವ ಮೂಲಕ ಹಸಿದ ಪತ್ರಕರ್ತರಿಗೆ ಏನು ಇವತ್ತು ಬ್ಯಾಚುಲರ್ಸ್ ಪತ್ರಕರ್ತರಿದ್ದಾರೆ, ಇವತ್ತು ಯಂಗ್ ಜರ್ನಲಿಸ್ಟ್ ಅವರಿಗೆ ಅನುಕೂಲ ಆಗುವಂತ ಒಂದು ಕಾರ್ಯವನ್ನ ಜಿಲ್ಲಾ ಪತ್ರಕರ್ತರ ಸಂಘ ಮಾಡ್ತಾ ಬಂದಿದೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಯೋಜನೆಗಳನ್ನ ಜಿಲ್ಲಾ ಪತ್ರಕರ್ತರ ಮಾಡಬೇಕಾಗಿದೆ. ನಮಗೆ ಸಿದ್ದರಾಮಯ್ಯವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಪತ್ರಕರ್ತರ ಎಲ್ಲ ಸಂಘಟನೆಗಳಿಗೆ ಪ್ರಭಾಕರ್ ಅವರ ಮೂಲಕ ನಮ್ಮ ಸಂಘಟನೆಗೆ ಒಂದು ಶಕ್ತಿಯನ್ನು ನೀಡಿದ್ದು ಕಾಂಗ್ರೆಸ್ ಸರ್ಕಾರ ಅಂದರೆ ತಪ್ಪಾಗಲಾರದು. ಅದಕ್ಕೆ ನಮಗೆ ಕೆ.ವಿ. ಪ್ರಭಾಕರ್ ಅವರೇ ಪ್ರಮುಖ ಕಾರಣ ಅಂತ ಹೇಳಿ ಇಡೀ ರಾಜ್ಯದ ಪತ್ರಕರ್ತರು ಅವರ ಪರವಾಗಿ ಒಂದು ನಿಜವಾದಂತಹ ಒಂದು ಗೌರವವನ್ನು ಇಟ್ಟಿದ್ದಾರೆ. ಅಂದರೆ ಅವರು ಮಾಡಿರ್ತಕ್ಕಂಥ ಉಪಕಾರ ಪತ್ರಕರ್ತರ ಸಂಘಟನೆ ಮತ್ತು ಪತ್ರಕರ್ತರ ಕುಟುಂಬಕ್ಕೆ ಸಹಕಾರವನ್ನು ಪಡೆದವರಿಗೆ ಗೊತ್ತಾಗಿದೆ. ಸಹಕಾರ ಪಡೆದವರು ಮುಂದಿನ ದಿನಗಳಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ಸಹಕಾರವನ್ನು ಪಡೆಯುವಂತಹ ಸಂದರ್ಭ ಎಲ್ಲರಿಗೂ ಕೂಡ ಬರ್ತದೆ. ಕಷ್ಟ ಯಾರಿಗೂ ಬರೋದು ಬೇಡ. ನಿಜವಾಗ್ಲೂ ಕೂಡ ಕಷ್ಟವಲ್ಲದೆ ಇನ್ನಿತರೆ ಸವಲತ್ತುಗಳನ್ನ ಪತ್ರಕರ್ತರ ಸಂಘಟನೆ ಪಡೆಯಬೇಕು ಅಂದ್ರೆ ನಿಜವಾದ ಪತ್ರಕರ್ತರಿಗೆ ನಾವು ಪತ್ರಕರ್ತರ ಸಂಘದ ಸದಸ್ಯತ್ವವನ್ನು ನೀಡಬೇಕಾಗಿದೆ. ಪ್ರತಿ ಬಾರಿ ಪತ್ರಕರ್ತರ ಸಂಘವನ್ನು ನಿಭಾಯಿಸಿದ ಕಷ್ಟ ಅಂದ್ರೆ ಪತ್ರಕರ್ತರ ಸದಸ್ಯತ್ವವನ್ನು ನೋಡುವ ಸಂದರ್ಭದಲ್ಲಿ ಎಲ್ಲ ತಾಲೂಕುಗಳಿಂದಲೂ ಕೂಡ ವ್ಯತ್ಯಾಸಗಳಾಗುತ್ತೆ. ಆಗ ಜಿಲ್ಲಾ ಸಂಘ ಅದಕ್ಕೆ ಹೊಣೆಗಾರಿಕೆ ಆಗುತ್ತೆ. ಮತ್ತೆ ರಾಜ್ಯ ಸಂಘಕ್ಕೆ ಶಿವಾನಂದ ತರಗೂರು ಅದಕ್ಕೆ ಉತ್ತರವನ್ನು ಕೊಡಬೇಕಾದಂತ ಪರಿಸ್ಥಿತಿಯನ್ನ ನಾವುಗಳು ಮಾಡ್ತಾ ಇದ್ದೇವೆ. ಹಾಗಾಗಿ ತಾಲೂಕು ಸಭೆಗಳಲ್ಲೇ ನಿಜವಾಗ್ಲೂ ಕೂಡ ಅದನ್ನ ಸ್ಪಷ್ಟವಾಗಿ ಯಾರು ಪತ್ರಕರ್ತರಿದ್ದಾರೆ, ಯಾವ ನಿಜವಾದ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತವರಿಗೆ ಕಾಡನ್ನು ಕೊಡುವಂತ ಕೆಲಸವನ್ನು ತಾಲೂಕು ಘಟಕ ಮಾಡಿದ್ರೆ ಜಿಲ್ಲಾ ಘಟಕ ಅತಿ ಸುಲಭವಾಗಿ ಕೆಲಸ ಮಾಡಲಿಕ್ಕೆ ಈಸಿ ಆಗ್ತದೆ. ಆಗ ರಾಜ್ಯ ಘಟಕದಲ್ಲೂ ಕೂಡ ಸರ್ಕಾರದೊಡನೆ ಸವಲತ್ತು ಪಡೆಯಲಿಕ್ಕೆ ಅನುಕೂಲವಾಗ್ತದೆ. ನಿಜವಾಗ್ಲೂ ಒಂದು ಕಡೆ ಈಗ ಮಲ್ಲೇಗೌಡರಂತರು, ನಮ್ಮ ಶಿವಲಿಂಗಣ್ಣಂತರು, ರುದ್ರಣ್ಣಂತರು ಸಾಕಷ್ಟು ಜನ ಹಿರಿಯರಿದ್ದಾರೆ. ಅಂತವರಿಗೆ ಏನು ಸವಲತ್ತುಗಳು ಸಿಗದಂತ ಸಂದರ್ಭದಲ್ಲಿ ಇವತ್ತಿನ ನಿನ್ನೆ ಬಂದಂತ ಯುವಕರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವ ಮೂಲಕ ಹಿರಿಯರ ಸವಲತ್ತುಗಳು ಹಾಳಾಗ್ತಾ ಇದೆ. ಮೊದಲು ಹಿರಿಯರಿಗೆ ಆದ್ಯತೆಯನ್ನು ಕೊಡುವಂತ ಕೆಲಸವನ್ನ ಪತ್ರಕರ್ತರು ಮಾಡಬೇಕಾಗಿದೆ. ನಿಜವಾಗ್ಲೂ ಕೂಡ ನಿಮಗೂ ಕೂಡ ಎಲ್ಲ ರೀತಿಯ ಸವಲತ್ತು ಸಿಗುತ್ತೆ, ಸಮಾಧಾನವಾಗಿ ಸಂಘಟನೆಗಳ ಇರಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ಯಶಸ್ವಿಯಾಗಲಿಕ್ಕೆ ಅರಸೀಕೆರೆ ತಾಲೂಕು ಅಧ್ಯಕ್ಷರಾದ ಆನಂದ ಮತ್ತೆ ಅವರೆಲ್ಲ ಪದಾಧಿಕಾರಿಗಳು, ಮಾಜಿ ಅಧ್ಯಕ್ಷರು
ಕೊಳ್ಳೇಬೇಕಂತ ಹೇಳಿದ್ದಾರೆ. ನಾವು ಕೂಡ ಅಧಿಕಾರದಲ್ಲಿ ಇದ್ದಾಗ ಅಷ್ಟೇ ಅವರು ನೆನಪಾಕೊಳ್ಳೋದಲ್ಲ, ಅಧಿಕಾರ ಇದ್ದಿದ್ದು ನಮ್ಮ ಮಾನ್ಯ ಶಾಸಕರು ಅರಸೀಕೆರೆ ಜನಪ್ರಿಯ ಶಾಸಕರಾದಂಥ ಎಂ ಶಿವಲಿಂಗೇಗೌಡರು ಬಂದಿದ್ದಾರೆ. ನೀವೆಲ್ಲರ ಚಪ್ಪಾಳೆ ಮೂಲಕ ನಾನೇ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಶಾಸಕರಿಗೆ ಯಾರಾದರೂ ಆನಂದ ಶಾಸಕರಿಗೆ ಯಾರಾದರೂ ಪತ್ರಕರ್ತರ ವೃತ್ತಿಯ ಕಾರಣಕ್ಕಾಗಿ ನಮಗೆ ಈ ಸಮಾಜದಲ್ಲಿ ಒಂದು ಐಡೆಂಟಿಟಿ ಇದೆ, ಈ ಸಮಾಜದಲ್ಲಿ ಒಂದು ಗೌರವ ಇದೆ, ಈ ಸಮಾಜದಲ್ಲಿ ಎಲ್ಲೇ ಹೋದರೂ ಕೂಡ ಒಂದು ಪ್ರಾಶಸ್ತ್ಯ ಇದೆ. ಹಾಗಾಗಿ ಈ ಐಡೆಂಟಿಟಿ, ಈ ಲೇಬಲನ್ನು ಪತ್ರಕರ್ತ ಅನ್ನುವಂಥ ಲೇಬಲನ್ನು ಪಡೆದಿದ್ದರೆ ನಮಗೆ ಯಾರು ಪ್ರಾಮಾಣಿಕವಾಗಿ ಮಾಡಬೇಕಾದಂಥ ಕೆಲಸ, ಕನಿಷ್ಠ ಸೌಜನ್ಯದ ಕೆಲಸ, ಕನಿಷ್ಠ ನಮಗೆ ನಾವೇ ಗೌರವ ಸಮರ್ಪಣೆ ಮಾಡಿಕೊಳ್ಳುವಂಥ ಕೆಲಸ. ಹಾಗಾಗಿ ಯಾವತ್ತೂ ಕೂಡ ಅದನ್ನು ಮರಿಬಾರ್ದು. ನಮ್ಮ ದಿನದಲ್ಲಿ 24 ಗಂಟೆಯಲ್ಲಿ ನಾವು ಪತ್ರಕರ್ತರ ವೃತ್ತಿಗೆ ಕನಿಷ್ಠ ಒಂದು 7 ಗಂಟೆಯಿಂದ 8 ಗಂಟೆಗಳ ಟೈಮ್ ದುಡಿಬೇಕು ಅಂತ ಹೇಳ್ತೀವಿ. ಯಾವುದೇ ಅಷ್ಟು ಬೇಡ, ಕನಿಷ್ಠ 1 ಅವರ್ ಆದರೂ 2 ಅವರ್ಸ್ ಆದರೂ ಕೂಡ ಅದ್ರ ಬಗ್ಗೆ ಪ್ರಜ್ಞೆಯನ್ನು ಇಟ್ಕೊಂಡು ಕೆಲಸ ಮಾಡುವಂಥ, ನಾವು ಬಳಕೆ ಮಾಡುವಂಥ ಶಬ್ದಗಳಲ್ಲಿ ಇರುವಂಥ ಗ್ರಾಮಟಿಕಲ್ ಮಿಸ್ಟೇಕ್ಗಳಿರುವಂತೆ ಪತ್ರಿಕೆಗಳನ್ನು ತರುವಂಥ, ವರದಿಗಳನ್ನು ಬರೆಯುವಂಥ, ಹಾಗೆ ಅಕ್ಷರಗಳ ಜೀವನದಲ್ಲಿ ಕಣ್ಣೀರಿಗೆ ನೋವು ಕಣ್ಣೀರನ್ನು ಒರೆಸುವಂಥ ನಿಟ್ಟಿನಲ್ಲಿ ನಮ್ಮ ದಿಟ್ಟತನವನ್ನು ಪ್ರದರ್ಶನ ಮಾಡಿದರೆ ಆಗ ಈ ಪತ್ರಿಕಾ ವೃತ್ತಿಗೆ ಒಂದು ನಾವು ಕೂಡ ಗೌರವ ತನ್ನಂತೆ ಆಗುತ್ತೆ. ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡೋಣ. ಅದು ಯಾವುದೋ ಒಂದು ಕಣಕಟ್ಟೆ ಹೋಬಳಿಯಲ್ಲಿರ್ಬೋದು ಅಥವಾ ತಾಲೂಕು ಕೇಂದ್ರದಲ್ಲಿರ್ಬೋದು, ಯಾರೇ ವರದಿಗಾರ ಆದರೂ ವರದಿ ನೀವು ಅತ್ಯದ್ಭುತವಾದ ವರದಿಯನ್ನು ಕಟ್ಟಿಕೊಟ್ಟರೆ ಅದು ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಆಗುವಂಥದ್ದಿದೆ. ಆ ಜಿಲ್ಲಾ ಮಟ್ಟದ ಪತ್ರಿಕೆಯಲ್ಲಿ ಒಂದು ವರದಿ ಮಾಡಬೇಕಂತ ಇಲ್ಲ, ರಾಜ್ಯ ಮಟ್ಟದಲ್ಲೇ ಬೆಂಗಳೂರಿನಲ್ಲೇ ಒಂದು ವರದಿ ಮಾಡಬೇಕಂತ ಇಲ್ಲ, ಒಬ್ಬ ತಾಲೂಕು ಜಿಲ್ಲೆಯಲ್ಲಿ ಕೂಡ ಕಟ್ಟಿಕೊಡುವಂಥ ವರದಿ ಕೂಡ ಭಾಳ ಮಹತ್ವದಿರುತ್ತೆ. ಆಯ್ತು ಅಂದರೆ ಆಗಿದ್ದೇನೆ, ಆದರೆ ಅದರ ಬೆನ್ನತ್ತಿ ಹೋಗಿ ಅದರ ಪರಿಣಾಮವಾಗಿ ಚಪ್ಪಾಳೆಗಳನ್ನು ಭಾಳ ಒಳ್ಳೆಯದು. ಎಲ್ಲರೂ ಏನಂತ ಒಂದು ನಾನೇ ಜವಾಬ್ದಾರಿ ಯಾವಾಗಲೂ ನೆನಪಲ್ಲಿರುತ್ತೆ. ಎಲ್ಲರ ಚಪ್ಪಾಳೆ ಮೂಲಕ ಬಹುಮಾನ ರಸ್ತೆ ನಮ್ಮ ನಿರೀಕ್ಷೆ. ಇಡೀ ಪತ್ರಕರ್ತರ ಸಮುದಾಯ, ಇಡೀ ಜಿಲ್ಲಾ ಸಮುದಾಯ ನಿಮಗೆ ಗೌರವವನ್ನು ಕೊಡ್ತಾ ಇದ್ದಾರೆ. ದಯಮಾಡಿ ಆ ಗೌರವವನ್ನು ನೀವು ನಿಗದಿತ ಅವಧಿ ಒಳಗಡೆ ಮುಗಿಸ್ಕೊಡ್ತೀರಿ, ಜವಾಬ್ದಾರಿ ವಹಿಸ್ಕೊಳ್ತಾರೆ. ಆದರೆ ಇಡೀ ಭವನದ ಜವಾಬ್ದಾರಿಯನ್ನು ಅವರೇ ವಹಿಸಿಕೊಳ್ಳುವುದು ನಮ್ಮೆಲ್ಲರಿಗೆ ಹೆಮ್ಮೆ ಮತ್ತು ಸೌಭಾಗ್ಯ. ಈ ಅವಧಿ ಒಳಗಡೆ ಸಿದ್ದರಾಮಯ್ಯ ಸರ್ಕಾರದ ಅವಧಿ ಒಳಗಡೆ ಶಂಕುಸ್ಥಾಪನೆ ಆಗಿದೆ. ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳಿದ್ದಾರೆ. ಈ ಅವಧಿ ಒಳಗಡೆ ಬಹುಶಃ ಇವತ್ತು ನಾಳೆ ಒಂದು ಅಥವಾ ಒಂದು ಮುಂದಿನ ಅವಧಿ ಒಳಗಡೆ ನಾವು ಭೇಟಿಯಾಗೋದ್ರೊಳಗಡೆ ಸಚಿವರಾಗಿ ಬರ್ತಾರೆ ನಮ್ಮ ಆಗ ಆ ಕೆಲಸವನ್ನು ಅವರು ಉದ್ಘಾಟನೆಯನ್ನು ಮಾಡಿಕೊಂಡು ಆ ಬಿಲ್ಡಿಂಗನ್ನು ಕಟ್ಟಿ ಸಮರ್ಪಣೆ ಮಾಡಿಕೊಂಡು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ. ಯಾಕೆಂದರೆ ಜಿಲ್ಲಾ ಸಂಘದ ಭವನವನ್ನೇ ಕೇವಲ 10 ತಿಂಗಳಲ್ಲಿ ಕಟ್ಟಿದಂಥ ಉದಾಹರಣೆ ಇದೆ. ಇಲ್ಲೇ ನಮ್ಮ ಪ್ರಸನ್ನ ಮತ್ತು ಎಲ್ಲ ಅನೇಕ ಪದಾಧಿಕಾರಿಗಳಿದ್ದಾರೆ ಆ ಸಂದರ್ಭದಲ್ಲಿ ಇದ್ದಂಥ. ಹಾಗಾಗಿ ಮನಸ್ಸು ಮಾಡಿದರೆ ಎಲ್ಲವೂ ಕೂಡ ಸಾಧ್ಯ ಇದೆ. ಹಾಗಾಗಿ ಆ ಭವನವನ್ನು 10 ತಿಂಗಳ ಒಳಗಡೆ ಸಾಧ್ಯ ಆದ ವರ್ಷದ ಒಳಗಡೆ ಕಟ್ಕೊಳ್ಳಿ. ಅದು ಮುಂದಿನ ಚುನಾವಣೆ ತನಕ ದಯಮಾಡಿ ಬೆಳಿಗ್ಗೆ ಒಳಗಡೆ ಇಟ್ಕೋಬೇಡಿ. ಯಾಕೆಂದರೆ ಚುನಾವಣೆ ಇದ್ದಾಗ ಗೊತ್ತು ನಮಗೆ ಅದೇನೇನಾಗುತ್ತೆ ಮುಂದೆ ಬಂದಾಗ, ಅಥವಾ ಹಿಂದೆ ಚುನಾವಣೆ ಮುಗಿಯೋದ್ರಲ್ಲಿ ಇನ್ನೇನೋ ಪಿಕ್ಚರ್ ಚೇಂಜ್ ಆಗುತ್ತೆ, ಚುನಾವಣೆ ಹೊತ್ತಿಗೆ ಇನ್ನೇನೋ ಒಂದು ಮೂಡ್ ಚೇಂಜ್ ಆಗುತ್ತೆ. ಹತ್ತಿ ಬಿಡಬಾರದು. ಬೇರೆ ನೀರ ಉಂಬಡೆ, ಬೇರೆ ಕೈಯ ಮೇಲುಗಡೆ, ತಾಯ ಮದ ಹಾಲನ್ನು ಜಾರಿ ಕೊರಗಡೆ ಯಾರನ್ನು ತೋರದೆ ಅಂತ. ಹಾಗೆ ಪತ್ರಕರ್ತರಾದಂತಹ ನಾವುಗಳು ಈ ಸಮಾಜವನ್ನು ತಿದ್ದುವಂತಹ, ಸಮಾಜವನ್ನು ಸುಧಾರಿಸುವಂತಹ ಕೆಲಸವನ್ನು ಮಾಡಬೇಕು ಅಂತಕ್ಕಂತಹ ಮಾತನ್ನು ಹೇಳಿದಂತಹ ಶಿವಾನಂದ ಸರ್ಗೂರು ಸಾಹೇಬರವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದಲ್ಲಿ ಮುಂದುವರಿದಂತೆ ಅರಸೀಕೆರೆಯ JDS ಮುಖಂಡರು ನಮ್ಮ ಈ 7 ತಾಲೂಕುಗಳಲ್ಲಿ ಸ್ವಲ್ಪ ಬಡ ತಾಲೂಕು ಅಂದರೆ ಈ ಅರಸೀಕೆರೆ ಕ್ಷೇತ್ರ. ನಮ್ಮಲ್ಲಿ ಒಂದು 34, 35, 40 ಜನ ಪತ್ರಿಕಾ ಮಿತ್ರರು ಇರ್ಬೋದು. ಅಂದರೆ ಈಗಿನ ರವಿ ನಾಗೇಗೌಡ ಸಾಹೇಬ್ ಹೇಳಿದ್ರು ಕ್ವಾಂಟಿಟಿ ಮುಖ್ಯ ಅಲ್ಲ, ಕ್ವಾಲಿಟಿ ಮುಖ್ಯ ಅಂತ. ಆ ಥರ ಇಡೀ ಜಿಲ್ಲೆಯಲ್ಲಿ ಕ್ವಾಲಿಟಿ ಆದಂಥ ಪತ್ರಕರ್ತರು ಅರಸೀಕೆರೆ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ತಾಲೂಕಲ್ಲಿ ನಮ್ಮಲ್ಲಿ ಒಂದು 34, 36 ಜನ ಪತ್ರಿಕಾ ಮಿತ್ರರಿದ್ದಾರೆ. ಆದರೆ ಇಲ್ಲಿವರೆಗೂ ನಮಗೆ ಇಷ್ಟು ವರ್ಷ ಆದ ಒಂದು ಭವನ ಇರಲಿಲ್ಲ. ಈಗ ಭವನ ಶೀಘ್ರವಾಗಿ ಪ್ರಾರಂಭ ಆಗಿ 6-8 ತಿಂಗಳಲ್ಲಿ ಮುಗಿಯುತ್ತೆ ಅನ್ನೋದು ಒಂದು
ರಾಜ್ಯಾಧ್ಯಕ್ಷರು ಮತ್ತು ಶಾಸಕರ ಅನುದಾನದ ನಡೀತಾ ಇದೆ ಅನ್ನೋದು ಒಂದು ಸಂತೋಷದ ವಿಚಾರ. ಆದರೆ ಈಗ ಇನ್ನು ರವಿ ನಾಗರಗೌಡ ಸಾಹೇಬರ ಬಗ್ಗೆ ವಾರಂಟಿ ಬಗ್ಗೆ ಮಾತಾಡಬೇಕು ಅಂದರೆ ಏನು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ನಾಲ್ಕನೇ ಅಂಗವಾದ ಕುರಿತು ನಮಗೆ ಪತ್ರಿಕಾಂಗ ಏನು ಈ ಶಾಸಕಾಂಗದಲ್ಲಿರ್ಬೋದು, ಕಾರ್ಯಾಂಗದಲ್ಲಿರ್ಬೋದು, ನ್ಯಾಯಾಂಗದಲ್ಲಿರ್ಬೋದು ಅದನ್ನು ಪ್ರತಿಯೊಂದು ಮನೆ ಭಾಗಗಳಿಗೆ ತಲುಪಿಸುವಂಥದ್ದು ಈ 4ನೇ ಭಾಗ ನಮ್ಮ ಪತ್ರಿಕಾಂಗ. ಸೊ ಈಗ ಸಮಾಜ ತಾಣಗಳು ಅಂದರೆ ವಾಟ್ಸಪ್ ಮೀಡಿಯಾಗಳು, ಸೋಷಿಯಲ್ ಮೀಡಿಯಾ, ಈ ಯೂಟ್ಯೂಬರ್ಸ್ ಎಲ್ಲ ಬಂದು ಸ್ವಲ್ಪ ಇದನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮದಲ್ಲಿ ಮುಂದುವರೆದಂತೆ DCC ಬ್ಯಾಂಕ್ನ ಈಗ ಜರುಗ್ತಾ ಇದೆ. ಈ ಒಂದು ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಅರ್ಚಿಕೆರೆ ಶಾಸಕರಾದ ಮುರುಗೇಗೌಡರು ಸಮಾರೋಪದ ಕೇವಲ ಒಂದು ವ್ಯಕ್ತಿಯಲ್ಲ, ಅದು ಸಮಾಜದಲ್ಲಿ ಪತ್ರಿಕಾ ಸ್ಪರ್ಧಾಯುಗದ ವೇಗದ ಕಾಲದಲ್ಲಿ ವರದಿ ಮಾಡತಕ್ಕಂಥದ್ದು ನಿಜವಾಗ್ಲೂ ಸವಾಲಿನ ಸಂಖ್ಯೆ. ಮಾಧ್ಯಮದವರು ಗಾಳಿ, ಮಳೆ, ಚಳಿ ಎಲ್ಲ ವಾತಾವರಣವನ್ನು ಮೀರಿ ಸಮಾಜದ ಮುಂದೆ ಅತ್ಯಂತ ನೈಜವಾದ ವಿಷಯಗಳನ್ನು ಪ್ರಸ್ತುತಪಡಿಸ್ತಕ್ಕಂಥದ್ದು ಅತ್ಯಂತ ಕಷ್ಟಕರವಾದಂಥದ್ದು. ಆದರೂ ಕೂಡ ಮಾಧ್ಯಮದವರು ಅಂಥ ಸವಾಲುಗಳನ್ನು ಮೆಟ್ಟಿ ಈ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಕಾರ್ಯನಿರತ ಪತ್ರಕರ್ತರ ಸಂಘ ಪತ್ರಕರ್ತರ ಹಿತವನ್ನು ಕಾಪಾಡಲಿಕ್ಕೆ ಯಾವಾಗಲೂ ಶ್ರಮಿಸ್ತಾ ಇರತಕ್ಕಂಥದ್ದು. ಪತ್ರಕರ್ತರ ನಡುವೆ ಒಗ್ಗಟ್ಟನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಕೂಡ ಅತ್ಯಂತ ಜವಾಬ್ದಾರಿಯುತವಾಗಿ ಮಾಡ್ತಾ ಇದ್ದಾರೆ. ಕಾರ್ಯನಿರತ ಪತ್ರಕರ್ತರ ಸಂಘ ಇವತ್ತಿಂದಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಮಂಗಳೂರು ಸಮಾಚಾರ ಅನ್ನತಕ್ಕಂಥ ಪತ್ರಿಕೆ ಮೂಲಕ ಮಾನ್ಯ ಮಾಜಿ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ರವರ ಮಾಧ್ಯಮ ಸಲಹೆಗಾರರಾಗಿದ್ದಂತಹ ಶ್ರೀ ಲಕ್ಷ್ಮೀನಾರಾಯಣ ಸರ್ ಅವರು ಈ ಸಮಾರಂಭವನ್ನು ಕುರಿತು ಮಾತಾಡಬೇಕು ಅಂತ ಲಕ್ಷ್ಮೀನಾರಾಯಣ ಸರ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸಂಘ ಮತ್ತು ಹಾಸನ ಜಿಲ್ಲಾ ಪತ್ರಕರ್ತರ ಬಗ್ಗೆ ನಮಗೆ ಒಂದು ರೀತಿಯ ಪ್ರೀತಿಯ ವ್ಯಾಮೋಹ. ಯಾಕಂದರೆ ಒಂದು ಸಶಸ್ತ್ರ ಸಂಘವನ್ನು ಕಟ್ಕೊಂಡಿದ್ದೀರಿ. ಹಾಸನ ಜಿಲ್ಲಾ ಪತ್ರಕರ್ತರು ಒಂದು ರೀತಿಯ ಪ್ರಜ್ಞಾವಂತ ಇದರಲ್ಲಿ ಮತ್ತು ಒಂದು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾರೆ ಅನ್ನೋ ಇದರಿಂದ ನಾವು ಹಾಸನ ಜಿಲ್ಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಇದ್ದರೂ ನಾನು ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಹಾಜರಾಗ್ತೀನಿ. ಅದಕ್ಕೆ ಕಾರಣ ಈ ರಾಜ್ಯದ ಕ್ರಿಯಾಶೀಲ ಅಧ್ಯಕ್ಷರಾದಂಥ ಸುವರ್ಣ ತಂಗೂರವರು ಮತ್ತು ನಮ್ಮ ಮದನ್ ಅವರು ನೀವು ಇಲ್ಲಿದ್ದೀರಿ, ನಿಮ್ಮ ಕೆಲಸನ ಮಾಡಲಿಕ್ಕೆ ಅವರು ಬೆಂಗಳೂರಲ್ಲಿ ಇರ್ತಾರೆ. ಇವರಿಬ್ಬರು ಜೋಡಿ ವಿಧಾನಸೌಧದಲ್ಲಿ ನಮ್ಮ ಪ್ರಭಾಕರ್ ಸರ್ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ಜೋಡಿ ನಿಮಗೆ ನಮ್ಮ ಪತ್ರಕರ್ತರು ಏನೇನೆಲ್ಲ ಸೌಲಭ್ಯ ಬೇಕಿತ್ತು ಪ್ರತಿ ಹಂತದಲ್ಲೂ ಪ್ರತಿ ಬಜೆಟಲ್ಲಿ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ನೀವು ಇಲ್ಲಿದ್ರೆ ಶಿವಾನಂದ ವಿಧಾನಸೌಧದಲ್ಲಿ ನಮಗೆ ಇಷ್ಟಪ್ಪ ಬೈಲಿಕೊಂಡಿರ್ತಾರೆ. ಅಲ್ಲಿ ಎಲ್ಲರೂ ಒಂದು ಮೆಡಿಕಲ್ ಇರ್ಬೋದು, ಬೇರೆ ಬೇರೆ ರೀತಿಯಂತ ಇದು ಪತ್ರಕರ್ತರ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಮನವಿಗಳು ತಗೊಂಡು ಪ್ರತಿ ಸಚಿವರ ಇದು ಮಾಡ್ತಾರೆ. ಹಾಗಾಗಿ ನೀವು ಒಳ್ಳೆಯ ಜಿಲ್ಲಾಧ್ಯಕ್ಷರನ್ನ, ಒಳ್ಳೆಯ ರಾಜ್ಯಾಧ್ಯಕ್ಷರನ್ನ, ಒಳ್ಳೆಯ ತಾಲೂಕು ಅಧ್ಯಕ್ಷರನ್ನು ಹೊಂದಿದ್ರಿ. ಹಾಗಾಗಿ ನಿಮಗೆ ಒಳ್ಳೆಯದಾಗಲಿ. ಮತ್ತು ಇವತ್ತು ಈ ಅರಸೀಕೆರೆ ತಾಲೂಕು ಪತ್ರಕರ್ತರ ಇದರಿಂದ ಏನು ಇವತ್ತು ಮಾಧ್ಯಮ ಪತ್ರಿಕಾ ದಿನಾಚರಣೆ ಮಾಡಿದ್ದೀರಿ. ಇವತ್ತು ದಿನ ನೀವು ಸುವರ್ಣಾಕ್ಷರದಲ್ಲಿ ಬರ್ತಿರ್ಬೇಕು. ಯಾಕಂದರೆ ಸನ್ಮಾನ್ಯ ಶಿವಲಿಂಗೇಗೌಡ ಸಾಹೇಬರು ಇವತ್ತು ನಿಮ್ಮ ಪತ್ರಿಕಾ ಭವನವನ್ನು ಯಾರಿಂದಲೂ ದುಡ್ಡು ಹೋಗ್ಬೇಡಿ, ನಾನೇ ನನ್ನ ಸ್ವಂತ ವೆಚ್ಚದಿಂದ ಭವನ ನಿರ್ಮಾಣ ಮಾಡಿಕೊಡ್ತೀನಿ ಅಂತ ಭವನ ದೊಡ್ಡ ಮನಸ್ಸಿನಿಂದ ಹೇಳಿದ್ದಾರೆ. ಇದು ಈ ಒಂದು ದಿನ ನಮ್ಮ ಅರಸೀಕೆರೆ ತಾಲೂಕು ಪತ್ರಕರ್ತರ ಇದಕ್ಕೆ ಒಂದು ಸುವರ್ಣ ದಿನ ಅಂತ ನಾನಾದರೂ ಭಾವಿಸ್ತೇನೆ. ಹಾಗಾಗಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತನಾಡ್ತೇನೆ. ಕಾರ್ಯನಿರತ ಪತ್ರಕರ್ತರ
ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ಕಿವುಡಬಹುದು, ಎಚ್ಚರಿಸಬಹುದು ಮತ್ತು ಗಂಟೆಯನ್ನು ಬಾರಿಸಬಹುದು. ಬಹಳ ಮಾಧ್ಯಮ, ಪತ್ರಿಕಾ ಮಾಧ್ಯಮ ಯಾವುದೇ ಒಂದು ಸರ್ಕಾರ ಸರಿಯಾದ ರೀತಿ ಕೆಲಸ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಎಚ್ಚರಿಸ್ತಕ್ಕಂಥ ಕೆಲಸವನ್ನ ಆಗಿಂದಾಗೆ ಮಾಡ್ಕೊಂಡು ಬರ್ತಕ್ಕಂಥದ್ದು ಪತ್ರಿಕಾ ರಂಗದ ಕರ್ತವ್ಯವೂ ಕೂಡ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ನಾವೇನು ಸಂವಿಧಾನದಲ್ಲಿ ಬರ್ಕೊಂಡಿದ್ದೀವೋ, ರಚನೆ ಮಾಡ್ಕೊಂಡಿದ್ದೀವೋ, 4ನೇ ಅಂಗವಾಗಿರ್ತಕ್ಕಂಥ ಈ ಪತ್ರಿಕಾ ರಂಗ, ಅದರಲ್ಲೂ ಇವತ್ತಿನ ವೈಜ್ಞಾನಿಕ ಪತ್ರಿಕಾ ರಂಗ ಈಗ ಸೋಷಿಯಲ್ ಮೀಡಿಯಾಗಳು ಇವತ್ತು ಬಹಳವಾಗಿ ಪ್ರಪಂಚವನ್ನು ಪರಿಹಾರ ಮಾಡ್ತಾ ಇದೆ. ಆ ಪ್ರಪಂಚವನ್ನು ಪರಿಹಾರ ಮಾಡತಕ್ಕಂಥದ್ರ ಮಧ್ಯದಲ್ಲಿ ನೀವು ಕಾರ್ಯನಿರತ ಪತ್ರಕರ್ತರು ಜನಗಳಿಗೆ ತಿಳಿಪಡಿಸ್ತಕ್ಕಂಥ ಕೆಲಸವನ್ನ, ಸುದ್ದಿಗಳನ್ನು ಬಿತ್ತರಿಸಬೇಕು ಅಂದ್ರೆ ಬಹಳ ಕಷ್ಟನೇ ಇದೆ. ಆದ್ರೂ ಜನಗಳಲ್ಲಿ ಏನಾಗಿದೆ, ಅದು ನಾಗಾಲೋಟದಲ್ಲಿ ಪ್ರಪಂಚವನ್ನೇ ಸುದ್ದಿ ಬಂದರೂ ಕೂಡ ನಿಜ ಸ್ಥಿತಿಯನ್ನು ಅರಿಯಲಿಕ್ಕೆ ಬೆಳಿಗ್ಗೆ ಪ್ರಿಂಟ್ ಮೀಡಿಯಾ ನೋಡ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ. ಯಾಕೆ? ಸೋಷಿಯಲ್ ಮೀಡಿಯಾಕ್ಕೂ ಪ್ರಿಂಟ್ ಮೀಡಿಯಾಕ್ಕೂ ಏನ್ ವ್ಯತ್ಯಾಸ ಇದೆ? ಇದು ತಪ್ಪ, ಅದು ತಪ್ಪ ಅಂತೇಳಿ ಅದರಲ್ಲೂ ಸಂಪಾದಕೀಯವನ್ನು ಉಳಿದುಕೊಳ್ತಕ್ಕಂಥದ್ದು, ಸಂಪಾದಕೀಯವನ್ನು ಬರೆದಿರ್ತಕ್ಕಂಥದ್ದನ್ನು ನೋಡ್ತಕ್ಕಂಥದ್ದು, ಅಂಕಣವನ್ನು ಬರೀತಕ್ಕಂಥದ್ದನ್ನು ನೋಡ್ತಕ್ಕಂಥದ್ದು. ನಾವೊಂದು ಅಂಕಣ ಬೆಳಿಗ್ಗೆ ಅಂದರೆ ಯಾವುದೇ ಪೇಪರ್ನ ಸಂಪಾದಕೀಯವನ್ನು ಬರೆದು ಯಾವುದೇ ಒಂದು ವಿಚಾರದ ಬಗ್ಗೆ ನಿರ್ಧಾರವನ್ನು ಬರ್ತೀವಿ. ಮಾಧ್ಯಮದಲ್ಲಿ, ಸುದ್ದಿ ಮಾಧ್ಯಮದಲ್ಲಿ, ದೃಶ್ಯ ಮಾಧ್ಯಮದಲ್ಲಿ ಒಂಥರ ಇರ್ಬೋದು, ಆದ್ರೆ ನಾವು ಅದರಿಂದಲೇ ನಿಖರವಾದಂತಹ ತೀರ್ಮಾನಕ್ಕೆ ಬರೋದಿಲ್ಲ. ನಾವು ಪ್ರಿಂಟ್ ಎಲ್ಲ ಯಾರೇ ಒಂದು ಅರ್ಜಿ ಹಾಕಿರೋ ಹೆಂಗೆ ಬಂದು ಸೈಟು, ಎಲ್ಲಿಂದ ಬಂದು ಸೈಟು, ಯಾರು ಬಂದು ಎಲ್ಲ ಕೇಳಿ ಎಲ್ಲ ವಿಜ್ಞಾಪನೆ. ಅದರಿಂದ ನಾನೇನಾಯ್ತು ಅಂದ್ರೆ ಬಸವಣ್ಣವ್ರ ಸ್ಟ್ಯಾಚ್ಯು ಮಾಡಿದೆ. ಬಸವಣ್ಣವ್ರ ಸ್ಟ್ಯಾಚ್ಯುನ ನಾನು 40 ಲಕ್ಷ ರೂಪಾಯಿ ಇಟ್ಟಿದ್ದೆ. ಬಸವಣ್ಣವ್ರ ಸ್ಟ್ಯಾಚ್ಯುವನ್ನು ತಂದು ನಿಲ್ಲಿಸ್ಬಿಟ್ಟು ಆ ದುಡ್ಡು ತಗೊಳಕ್ ಹೋದಾಗ ಅರ್ಜಿ ಹಾಕಿದ್ದೆ, ಇದು 100 ಮೀಟರ್ದಿಂದ ಹೊರಗಡೆ ಇರಬೇಕು ಅಂತ. ನಮಗೂ ಗೊತ್ತಿತ್ತು 100 ಮೀಟರ್ದಿಂದ ಹೊರಗಡೆ ಇರಬೇಕು ಬಸವಣ್ಣ ಸ್ಟ್ಯಾಚ್ಯು ಅಂತ. ಅದನ್ನು ಅದರೊಳಗೆ ಇರ್ಬೇಕಲ್ಲ, ಅದಕ್ಕೆ ನಾವು ಪ್ಲಾನ್ ಮಾಡಿ ಹೀಗೆ ಮಾಡಿ ನಾವು ಹಂಗೆ ಮಾಡಬೇಕು ಅಂತ ಹೇಳಿ ರಾತ್ರಿ ತಂದು ಬಸವಣ್ಣನ ಯಾರು ಏನೋ ಮಾಡ್ತಾರೆ, ಇವೆಲ್ಲ ಮಾಡ್ತಾರೆ ಅಂತ ಹೇಳಿ ಅದು ಹೋಗಿ ಬಸವಣ್ಣ ಸ್ಟ್ಯಾಚ್ಯು ಅಂತೇಳಿ ರಾತ್ರಿ ರೆಡಿ ಮಾಡಿ ತಂದು ಬಸವಣ್ಣ ಸ್ಟ್ಯಾಚ್ಯು ಕೂಡಿಸಿದ್ವಿ. ಬಸವಣ್ಣ ಸ್ಟ್ಯಾಚ್ಯು ಇಷ್ಟೇ ಆಯ್ತು. ಹಂಗೆ ಇದು ಪತ್ರಕರ್ತರ ಸಂಘದಲ್ಲಿ ಇಲ್ಲ. ಇದಕ್ಕೆ ನನ್ನ MLA ಗ್ರಾಂಟು ಮತ್ತು ನಮ್ಮ ಮುಖ್ಯಮಂತ್ರಿಗಳ ಗ್ರಾಂಟು, ನಮ್ಮ ಸರ್ಕಾರದ ಗ್ರಾಂಟನ್ನ ನಾವು ಇದಕ್ಕೆ ಕೊಡಬಹುದು. ಆ ದುಡ್ಡನ್ನು ಕೊಟ್ಟು ಅದಕ್ಕೆ ಎಷ್ಟು ಲಕ್ಷ ಖರ್ಚಾಗುತ್ತೆ ಅದನ್ನ ನಮ್ಮ ಒಂದು ಗ್ರಾಂಟ್ನಿಂದ, ಸರ್ಕಾರದ ಗ್ರಾಂಟೇ, ಆ ಗ್ರಾಂಟ್ನಿಂದ. ಹಾಗೆ ಗೆಳೆಯರಾದಂತಹ ಜಿಲ್ಲೆಯ ಪತ್ರಕರ್ತರ ಸಂಬಂಧ ಅದು ಅಧಿಕಾರದಿಂದ ಸೃಷ್ಟಿಯಾದಂತಲ್ಲ, ಅದು ಪ್ರೀತಿ, ವಿಶ್ವಾಸ ಮತ್ತು ಮಾನವೀಯ ನೆಲೆಯಲ್ಲಿ ಸೃಷ್ಟಿಯಾದ ಸಂಬಂಧ. ನಾನು ಹಾಸನ ಜಿಲ್ಲೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದು 2004ನೇ ಇಸ್ವಿನಲ್ಲಿ. ಅವತ್ತು ನನ್ನ ಕೈಗೆ ಯಾವುದೇ ಅಧಿಕಾರ ಇರಲಿಲ್ಲ, ನಾನು ಯಾವ CM ಜೊತೆಗೂ ಇರಲಿಲ್ಲ. ಅವತ್ತು ನನ್ನ ಕನ್ನಡಪ್ರಭ ಪತ್ರಿಕೆಯಲ್ಲಿ ಒಬ್ಬ ವರದಿಗಾರನ ಕೆಲಸ ಮಾಡ್ತಾ ಇದ್ದೆ. ಕಳೆದ 20-22 ವರ್ಷಗಳಿಂದ ಹಾಸನ ಜಿಲ್ಲೆಯ ಪತ್ರಕರ್ತರು ಬಹಳ ಪ್ರೀತಿ ಮತ್ತು ವಿಶ್ವಾಸದಿಂದ ನನ್ನ ಜೊತೆ ನಡ್ಕೊಡ್ತಾರೆ. ನನ್ನ ಹುಟ್ಟೂರು ಕೋಲಾರ ಬಿಟ್ಟರೆ ನಾನು ಅತ್ಯಂತ ಹೆಚ್ಚು ಇಷ್ಟಪಡೋದು ಹಾಸನ ಜಿಲ್ಲೆಯ ಪತ್ರಕರ್ತರನ್ನ. ಹೀಗಾಗಿ ಯಾವುದೇ ಕಾರ್ಯಕ್ರಮಕ್ಕೆ ಬರೋದು ಕೂಡ ನಾನು ತಪ್ಪದೇ ಬರ್ತೀನಿ. ಅಧಿಕಾರ ಇದ್ದಾಗ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು, ಈಗ ಅಧಿಕಾರದಲ್ಲಿ ಇದ್ದಾಗ ಕೂಡ ಜಿಲ್ಲೆಯ ಪತ್ರಕರ್ತರನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ ಎಂಬುದು ನನ್ನ ಅನಿಸಿಕೆ. ವಿಶೇಷ ಏನಂತಂದರೆ ಇವತ್ತು ವೇದಿಕೆ ಮೇಲೆ ನಮ್ಮ ಶಿವಲಿಂಗೇಗೌಡರ ಬಗ್ಗೆ ನಾನು ಮಾತು ಹೇಳಲೇಬೇಕು. ಯಾಕೆ ಅಂತಂದರೆ ಅವ್ರ ಒಂಥರ ಹುಡುಗು ಸಿಡಿಲು ಥರ ಫಸ್ಟ್ ಟೈಮ್
ಟೈಮು ನಾನು ಅದನ್ನು ಅಸೆಂಬ್ಲಿಯಲ್ಲಿ ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ಯಾರು ಹೇಳಿದ್ರು ಶಿವಲಿಂಗೇಗೌಡರು ಅರಸೀಕೆರೆ ಶಾಸಕರು ಅಂತ ಇದೇ ಪರಿಚಯ ಟವಲ್ ಹಾಕೊಂಡು ಬಂದಿದ್ರು. ಆಮೇಲೆ ನನಗೆ ಅನಿಸ್ತಿತ್ತು ಏನು ಮಾತಾಡ್ತಾರೆ ಇವರು ಅಸೆಂಬ್ಲಿನಲ್ಲಿ. ಆಮೇಲೆ ಪತ್ರಕರ್ತರೆಲ್ಲ ಅಲ್ಲಿ ಲಾಬಿನಲ್ಲಿ ಟೀಕಾ ಕುಡಿತಾ ಇದ್ರು. ಇವರು ಭಾಷಣ ಸ್ಟಾರ್ಟ್ ಆಯಿತು. 2 ನಿಮಿಷಕ್ಕೆ ಏನು ಗುಡುಗು ಸಿಡಿಲು ಅದೇ ಸ್ಟಾರ್ಟ್ ಆಗಿತ್ತು. ಅಲ್ಲಿ ಕಾಫಿ ಕುಡಿತಾ ಇದ್ದು ಪತ್ರಕರ್ತರೆಲ್ಲ ಎದ್ದು ಒಳಗಡೆ ಅಸೆಂಬ್ಲಿ ಗ್ಯಾಲರಿಗೆ ಬಂದರು. ಶಿವಲಿಂಗೇಗೌಡರು ಏನು ಅಂತಂದರೆ ಒಂಥರ ಛಲಬಿಡದ ರಿಲೀಸ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಹತ್ರ ಬರ್ತಾರೆ ಈ ಕೆಲಸ ಆಗಬೇಕು ಆ ಕೆಲಸ ಆಗಬೇಕು ಅಂತ. ನಾನು ನೋಡಿದ್ದು ಈ ಕೆರೆಗಳಲ್ಲಿ ನೀರು ತುಂಬಿಸೋ ವಿಚಾರದಲ್ಲಿ ಅವ್ರು ಮಾಡ್ತೀನಿ ಅಂದರೆ ಇವರು CM ಅವ್ರನ್ನ ನಂಬ್ತಾ ಇಲ್ಲ. ನೀವು ಮಾಡಲ್ಲ ಅದೇ ಮಾಡ್ತೀನಿರಪ್ಪ ಅಂದ್ಬಿಟ್ಟು ಇವ್ರು ಹೇಳ್ತಾನೆ. ಒಂದು ದಿವಸ ಸೆಟ್ಟಲ್ಲಿ ನೀರು ಹಾಕೊಂಡ್ಬಿಡ್ತಾರೆ. ನೋಡು ನನಗೂ ವಿಚಾರಗಳಿಗೆ ಆಕ್ಷರ ನಾನು ಮಾತು ಕೊಟ್ಬಿಟ್ಟಿದ್ದೀನಿ ನನ್ನ ಕ್ಷೇತ್ರದ ಜನತೆಗೆ ಕೆರೆಗಳಲ್ಲಿ ನೀರು ತುಂಬಿಸ್ತೀನಿ ಅಂತ ನೀವು ಬಜೆಟ್ನಲ್ಲಿ ಘೋಷಣೆ ಮಾಡ್ತಾ ಇಲ್ಲ ಅಂತ. ಅಲ್ಲಿ CM ಕೆರೆ ಯಾರೋ ಸೆಕ್ರೆಟರಿ ಸೇರಿದಪ್ಪ ಬಜೆಟ್ನಲ್ಲಿ ಇದೆ ನಾವು ಅವತ್ತು ಅಷ್ಟರ ಮಟ್ಟಿಗೆ ಬಜೆಟಲ್ಲಿ ಬಂದಮೇಲೆ ಅವ್ರ ಮತದಲ್ಲಿ ನೋಡಬೇಕು ಎಷ್ಟು ಕಳೆ ಇತ್ತು ಎಷ್ಟು ನಗು. ಅಂದರೆ ಏನೋ ಕ್ಷೇತ್ರದ ಜನತೆಗೆ ಒಂದು ಅನುಕೂಲ ಮಾಡಿಕೊಡ್ತೀನಿ ಅನ್ನುವಂಥ ಒಂದು ಸಾರ್ಥಕ ಮನೋಭಾವ ಎಲ್ಲ ರಾಜಕಾರಣಿಗಳಲ್ಲಿ ಇರಬೇಕಾಗಿರುವಂಥ ಅದೊಂದು. ಈ ಕಾರಣಕ್ಕೋಸ್ಕರ ಶಿವಲಿಂಗೇಗೌಡರು ನನಗೆ ಅತ್ಯಂತ ಹೆಚ್ಚು ವಿಶೇಷವಾಗಿ ಕಾಣ್ತಾರೆ ಅಂತ ನನ್ನ ಅನಿಸಿಕೆ. ಜೊತೆಗೆ ಬೆಂಗಳೂರಿನಿಂದ ಚಿದಾನಂದ ಪಟೇಲ್ ಅವರು ಕೂಡ ಬಂದಿದ್ದಾರೆ. ಒಬ್ಬ ಪ್ರತಿಭಾವಂತ ಪತ್ರಕರ್ತ. ಇವತ್ತು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡ್ತಾ ಇರೋದು ಚಿದಾನಂದ ಪಟೇಲ್ ಅವರು ಒಂದು ವಿಭಿನ್ನವಾದ ಪತ್ರಕರ್ತರ ಅಂತ ನಾನು ಎಲ್ಲರ ಕಡೆಗೆ ಶಿವಲಿಂಗೇಗೌಡರು ಹಾಗೆ ಹೇಳಿದಂಗೆ ವಿಭಿನ್ನವಾಗಿ ಎದ್ದು ಕಾಣುವಂಥ ಒಬ್ಬ ಪತ್ರಕರ್ತ ಅದು ಚಿದಾನಂದ ಪಟೇಲ್ ಅವರು ಅಂತ ನಾನು ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಈ ನುಡಿದಂತೆ ಪತ್ರಿಕೋದ್ಯಮದ ಬಗ್ಗೆ ಪತ್ರಿಕೋದ್ಯಮದ ವಿಶ್ವಾಸದ ಅರ್ಹತೆ ಬಗ್ಗೆ ನಾನು ಉದ್ದ ಭಾಷಣ ಮಾಡಕ್ಕೆ ಹೋಗಲ್ಲ. ನಮ್ಮ ಶಿವಾನಂದ ತಗಡೂರವರು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಕಳೆದ 3 ಆಡಳಿತವನ್ನು ಚೆನ್ನಾಗಿ ನಡೆಸಿದ್ದಾರೆ. ಆಮೇಲೆ ಅಸೆಂಬ್ಲಿನಲ್ಲಿ ಯಾವುದೇ ಭಾಷಣ ಮಾಡಿದ್ರು ಕೂಡ ಸುಮ್ಮನೆ ಹೋಗಿ ಭಾಷಣ ಮಾಡೋದು ಬರಲ್ಲ, ಅಧ್ಯಯನ ಮಾಡ್ತಾರೆ. ಇಡೀ ರಾತ್ರಿ ಕೂತ್ಕೊಂಡು ಹೋಗ್ತಾರೆ. ಬಜೆಟ್ ಮಂಡನೆ ಆದರೆ ನಮ್ಮನ್ನೆಲ್ಲ ಕೇಳ್ತಿದ್ರು ಎಲ್ಲ ಡೀಟೇಲ್ಸ್ ಕೊಡಿ, ಅದನ್ನು ನಾನು ಭಾಷಣ ಮಾಡಬೇಕು ಅಂತ. ಎಲ್ಲ ಡೀಟೇಲ್ಸ್ ಕೊಟ್ಟರೆ ಬಜೆಟ್ ಬಗ್ಗೆ ಹಣಕಾಸು ವ್ಯವಸ್ಥೆ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಕರಾರುವಾಗಿ ಮಾತಾಡುವಂಥ ಒಂದು ವಿಭಿನ್ನ ರಾಜಕಾರಣಿ ಶಿವಲಿಂಗೇಗೌಡರು. ಇನ್ನೇನು ಕೆಲವೇ ದೇಶಗಳಲ್ಲಿ ಅವರಿಗೆ ಮಂತ್ರಿಯಾಗುವ ಭಾಗ್ಯ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಸಿಗಲೇಬೇಕು ಕೂಡ. ಮೊದಲೇ ಅವರಿಗೆ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ತಿಳಿಸಿ ನಿಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಪ್ರಮುಖ ಅಭಿನಂದನೆಯನ್ನು ಸ್ವೀಕರಿಸಿದಂತಹ ರಾಜ್ಯಾಧ್ಯಕ್ಷರಿಗೆ ಹಾಗೂ ಪ್ರಬಂಧಕ್ ಸರ್ ಅವರಿಗೆ ಮತ್ತು ಲಕ್ಷ್ಮೀನಾರಾಯಣ ಸರ್ ಅವರಿಗೆ ಆತ್ಮೀಯವಾದಂತಹ ಧನ್ಯವಾದಗಳು. ನಂತರ ವರ್ಣಸಿಪುರ ಚನ್ನಪಟ್ಟಣ ಆಲೂರಿನ ಅಧ್ಯಕ್ಷರು ಮಾಡಬೇಕು. ಖಜಾಂಚಿಯಾದಂತಹ ಯೋಗೇಶ್ ಅವರು ಸಕಲೇಶ್ವರ ಅಕ್ಬರ್ ದಿನೇಶ್ ಮತ್ತು ಖಜಾಂಚಿ ಯೋಗೇಶ್ ಅವರು ಬರಬೇಕು.
ಮಾರುತಿ, ಸಕಲೇಶ್ಪುರದ ನಿರಂಜನ್, ಅರಕಲಗೂಡಿನ ಬೇದೋಳೆಗೌಡು, ಬೇದೋಳಿನ ತಾರೇಶ್, ಅರಸೀಕೆರೆಯ ಯೂಸುಫ್, ಆಲೂರಿನ ಸತೀಶ್, ಒಳನರಸೀಪುರದ ಮೋಹನ್ ಕುಮಾರ್, ಹಾಸನದ ಜಯರಾಮ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ದಯಮಾಡಿ ವಿತರಕರು ಮಾತ್ರ. ಭಾಗವತಿಯವರು, ನಿರಂಜನ್ ಅವರು, ಬೇಲೂರೇಗೌಡರು, ತಾರೇಶ್, ಯೂಸುಫ್, ಸತೀಶ್, ಮೋಹನ್ ಕುಮಾರ್, ಜಯರಾಮ್ ಅವರು ವಿತರಕರು. ನಿಕಟಪೂರ್ವ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂತಹ ಕೆ.ವಿ. ಪ್ರಭಾಕರ್ ಅವರು ಇವರನ್ನು ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಇನ್ನು 3 ದಿನ ಬರಬೇಕು ಬೇಕಾಗ್ತದೆ. ದಯಮಾಡಿ ಪ್ರಭಾಕರ್ ಸರ್ ಅವರು ಇವತ್ತು ಗೌರವ ಸಮರ್ಪಣೆ ನೆರವೇರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಆಲೂರು ಸತೀಶ್ ಅವರು ದಯಮಾಡಿ ಬನ್ನಿ. ಆಲೂರು ಸತೀಶ್ ವಿತರಕರು ಗ್ರೂಪ್ ತಕ್ಕೊಳ್ಳೋದೆ ಆತ್ಮೀಯವಾದಂತಹ ಅಭಿನಂದನೆ ಮತ್ತು ಧನ್ಯವಾದಗಳು. ನೋಡಿ ಇಲ್ಲೋಡಿ ಇಲ್ಲೋಡಿ ಇದೆ ಹಾಕಿದ್ದಾರೆ ಸಮಾಧಾನದ ಕೆಲಸ ಮಾಡಿ ಎಲ್ಲರೂ ಸುಖವಾಗಿ ಬೆಳಗಿನಿಂದ ದಯವಿಟ್ಟು ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸಿ. ವಿತರಕರಿಗೆ ನಾವು ವರದಿಗಾರರಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ, ಅನ್ಯथा ನಾವು ಕೂಡ ಕೆಲಸ ಮಾಡಲಿಕ್ಕೆ ಆಗಲ್ಲ. ದಯಮಾಡಿ ವಿತರಕರನ್ನ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಕೇಳ್ಕೊಳ್ತಾ ಇದ್ದೇನೆ. ನೋಡಿ ಈ ಸಂದರ್ಭದಲ್ಲಿ ದಿವಂಗತ ಶ್ಯಾಮ್ಕುಮಾರ್ ಅವರ ಸ್ಮಾರಕ ಪ್ರಶಸ್ತಿಯನ್ನ ಜಾಗರಣ ಹಿರಿಯ ಪತ್ರಿಕಾ ವರದಿಗಾರರಾದಂತಹ ರವಿಶಂಕರ್ ಅವರಿಗೆ ಹಾಗೂ ಗೋಪಿನಾಥ್ ಅವರ ಪ್ರಶಸ್ತಿಯನ್ನ ಅರಸೀಕೆರೆಯ ಹಿರಿಯ ಪತ್ರಕರ್ತರಾದಂತಹ ರಾಮಚಂದ್ರ ಅವರಿಗೆ ನೀಡ್ತಾ ಇದ್ದೇವೆ. ದಯಮಾಡಿ ರಾಮಚಂದ್ರ ಅವರಿಗೆ ವರದಿಗಾರರು ಸಹ ರವಿಶಂಕರ್ ಅವರು ಶ್ರೀ ಮಂಡಲಿಯಾರ್ಜನ್, ಶ್ರೀ ಗಣೇಶ್, ಶ್ರೀ ಲೋಹಿತ್, ಶ್ರೀ ರಾಮಚಂದ್ರನ, ಶ್ರೀ ವಿಜಯ್ ಕುಮಾರ್, ಮಾಡಲ ಶಿವಲಿಂಗಪ್ಪ, PS ಆರಾಧ್ಯ, ವಿಜಯ್ ಕುಮಾರ್, ದಯಮಾಡಿ ಈ 9 ಜನ ಪತ್ರಿಕಾ ವರದಿಗಾರರು
ಸಿದ್ಧರಾಗಬೇಕು. 9 ಜನ ಮಂದಿಗಾರರು ಸಂದರ್ಭದಲ್ಲಿ ಗೌರವ ಸಮರ್ಪಣೆಯನ್ನು ಪಡೆಯುತ್ತಿರುವಂತಹ ಪತ್ರಿಕಾರರಿಗೆ ಅಭಿನಂದನೆಗಳು. ತಗೋಬೋದಿತ್ತು ಆಗಲಕ್ಕ ಮಾಡು ವರದಿಗಾರರಿಗೆ ಇವರನ್ನು ಅಭಿನಂದಿಸಿದಂತಹ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನೋಡಿಯಲು ಇಲ್ಲಿ ಓಕೆ ಸರ್ ಆಯಿತು ಕಡೆ ಎಂತ ಫೋಟೋಗ್ರಾಫರ್ ಬಂದಿದೆ ತಡೀರಿ ಸರ್, ಇಲ್ಲೇ ತೋರಿಸ್ತೀನಿ. ಯಾರು ಒಪ್ಕೊಳ್ಳಿ, ಇಡೀ ಒಂದು ಮಗು ಇದು ಮಾಡ್ತಾ ಇದೆ, ಇಲ್ಲೇ ನಿಂತ್ಕೊಳ್ಳಿ, ಸೈಡ್ ಬನ್ನಿ ಸರ್, ರೆಕಾರ್ಡಿಂಗ್ ಆಗ್ತಾ ಇದೆ. 1 ಸೆಕೆಂಡ್ ಹೇಳ್ತೀನಿ, ಯಾರು ಸ್ಟೇಜ್ ಎಷ್ಟು ಹೊಡೆದಿದೆ ವಿದ್ಯೆಯಿಂದ ನಾಯಕ ಆದಿವಾಸಿ ಒಳಗೊಂಡಿಲ್ಲ ವಿದ್ಯಾರ್ಥಿಗಳ ನಾಟಕವನ್ನು ದಯಮಾಡಿ ಸಿದ್ಧರಾಗಿ ವೇದಿಕೆಯನ್ನು ಬನ್ನಿ. ವಿದ್ಯಾರ್ಥಿಗಳ ಮತ್ತು ಹಾಲೂರು ಕುಟುಂಬ ಈಗ 40 ಲಕ್ಷದ ಅರ್ತಿಗೂರು ಕರ್ನಾಟಕ ಮಹಿಳೆಯರು ವಿಭಾಗದ್ದು ಮಹಿಳೆಯರ ವಿಭಾಗದ ವಿಜೇತರು ಬರಬೇಕು. ನೈನಾಪಿಯ ಮತ್ತು ಶ್ರೀರಕ್ಷಾ. ದ್ವಿತೀಯ ಸ್ಥಾನ ಪ್ರದೀಪು ಪಡಿಯಾಸನ ಪ್ರದೀಪು. ದ್ವಿತೀಯ ಸ್ಥಾನ ಅಶೋಕ್ ಭೀಮ ವಿಜಯ, ಅಭಿಲಾಷ್ ಒಳನಕ್ಷಪುರ, ಸಂಜು ಹೊಸದಿಗಂತ. ಈಗ 50ರಿಂದ 60 ವರ್ಷ ಜೈಬೀನ್ ಮಂಜು ಪ್ರಥಮ, ಲಕ್ಷ್ಮಣ್ ಬೇಲೂರು ದ್ವಿತೀಯ, ವಿರುಪಾಕ್ಷ ಹತ್ತೂರು ತೃತೀಯ. ಈಗ 60 ವರ್ಷ ಮೇಲ್ಪಟ್ಟವರು ಮೆಹಬೂಬ್ ಸಕಲೇಶ್ವರ ಅವರು ಪ್ರಥಮ ಸ್ಥಾನ, ಸುಲ್ತಾನ ಗಿರಿಗ ದ್ವಿತೀಯ ಸ್ಥಾನ. 60 ವರ್ಷ ಮೇಲ್ಪಟ್ಟವರಲ್ಲಿ ಮೆಹಬೂಬ್ ಸಕಲೇಶ್ವರ ಅವರು ಪ್ರಥಮ, ದ್ವಿತೀಯ ಸುಲ್ತಾನ ಇಲ್ಲ ಸುಲ್ತಾನ ಅವ್ರನ್ನ ಮಹಿಳೆಯರ ವಿಭಾಗ ಗುಂಡಿಯಸನ ಶ್ರೀರಕ್ಷ ಪಡಿಯಾಸನ ನಯನಾದಿಯ ಜನಗಳು ಇದೆಯಾ. ಈಗ ಮುಂದಿನ ಪಂದ್ಯಾವಳಿಗೆ ವಿಜೇತರಿಗೆ ಬಹುಮಾನ ವಿತರಣೆ ನಡೀತಾ ಇದೆ. ಕೇರಳ ಪಂದ್ಯಗಳಲ್ಲಿ ವಿಜೇತರು ಬರಬೇಕು. ಪ್ರಥಮ ಈಗ ಕೇರಳ ಪಂದ್ಯದಲ್ಲಿ ಪ್ರಕಾಶ್ ಜಿ ವಿಜಯ ಕರ್ನಾಟಕ ಪ್ರಥಮ ಸ್ಥಾನ, ಅಭಿಜಿತ್ ಮತ್ತು ಪ್ರಶಾಂತ್ ದ್ವಿತೀಯ. ಈಗ ಪ್ರಶಸ್ತಿ ದ್ವಿತೀಯ ಸ್ಥಾನ ಅಭಿಜಿತ್ ಮತ್ತು ಪ್ರಶಾಂತ್ ಅವರು ಪಡೆಯುತ್ತಾ ಇದ್ದಾರೆ. ಧನ್ಯವಾದಗಳು. ನಾಗರಾಜ್ ಪಬ್ಲಿಕ್ ಎಕ್ಸ್ಪ್ರೆಸ್ಸು ದ್ವಿತೀಯ ಸ್ಥಾನ ಆನಂದ್ ಸುಗಂಧರಾಜು, ತೃತೀಯ ಅಭಿಜಿತ್ ಅವರು. ಪ್ರಥಮ ಹಿರಿಯ ವಿಭಾಗ ಕನಿಷ್ಠ ಪ್ರಿಯ ಶಾಂತಲ ಪ್ರಿಯ ಮಂಜುಳ. ಹಿರಿಯರ ವಿಭಾಗ ಪ್ರಥಮ ಉಮೆ ಹಾನಿ.
ಮಕ್ಕಳ ವಿಭಾಗ ತೃತೀಯ ಅನುಷ ಅರಸೀಕೆರೆ ಆಗಿದೆ. ಒಂದು ಕಿರಿಯರ ಮಕ್ಕಳ ವಿಭಾಗ ಪ್ರಥಮ ಮೊಹಮ್ಮದ್ ಮೊಹಿನ್. ಈಗ